ನಾನು ಈ ವರ್ಷ ಎಷ್ಟು ಲಕ್ಷ ವಿಷ ತಂದಿದ್ದೀನಿ, ಈ ವರ್ಷ ಎಷ್ಟು ಲಕ್ಷ ವಿಷ ಒಯ್ದಿದ್ದೀನಿ ಮತ್ತೆ ಕುಡ್ದಿದ್ದೀನಿ. ತೆಗೆದ್ರೆ 2.5-3 ಲಕ್ಷ ಇತ್ತು ಬಿಲ್ಲಿಂಗ್. ನಾವೆಂತ ಮುಟ್ಟಾಳ್ರು ನಮ್ಗೆ. ಅವಾಗ್ಲೇ ಡಿಸೈಡೆಡ್ ಮಾಡಿ 3 ವರ್ಷ ಬಿಟ್ಟೆ ಪೈಲೆಲ್ಲ. 300 kg ಅರ್ಶನ ಮಾಲ್ತೀನಿ ಒಂದ್ಸರಿಗೆ. ನಾವು 1,20,000 30,000 ಸಂಪಾದನೆ ಅದ್ರಾಗೈತೆ. ಅವರೇಜ್ ಒಂದು 8.5 10 11.5 12 ಲಕ್ಷಕ್ಕೆ ರೀಚ್ ಆಯ್ತದೆ ಇಯರ್ಲಿ. 8 ಎಕರೆ ಪೂರ್ತಿ ವರ್ಷಕ್ಕೊಂದು 25 ಸಂಪಾದನೆ ಗಂಟೆ ಬರ್ತದೆ ಸರ್. 25 ಲಕ್ಷ ಸಂಪಾದನೆ ನಾನು ಬರ್ಕೊಡ್ತೀನಿ, ಗ್ಯಾರಂಟಿ ಕೊಡ್ತೀನಿ. ಲಾಸ್ ಆಗಲ್ಲ ಸರ್, ಕೃಷಿಗಳು ಲಾಸ್ ಆಗಲ್ಲ. ಲಾಸ್ ಒಂದೊಂದು ದಡ್ಡ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು. ಸರ್ ಇದು ಜೇನು. ಹಾ, ಜೇನು ಕೃಷಿ. ಓ, ಜೇನು ಸಾಕ್ತೀರಿ? ಜೇನು ಸಾಕ್ತಿವಿ, ತುಪ್ಪ ಮಾಡ್ತೀವಿ. ನೋಡಿದ್ರಾ ಎತ್ಬೇಕಾ? ಫ್ರೇಮ್ ಇಟ್ಕೋತೀರಾ? ಕಚ್ಚಲೋದು ಅದನ್ನ ಕಚ್ಚತ್ತೆ. ಜೇನು ಚುಚ್ಚುತ್ತೆ, ಕಚ್ಚಲ್ಲ. ಸೊ ಹೆಂಗ್ ಮಾಡೋದು? ಕೊಡ್ತೀನಿ, ಇಟ್ಕೋತೀನಿ. ಅಲ್ಲ, ಹುಳನೇ ಬಂದ್ರೆ ಹಿಡ್ಕೊಂಡ್ಬಿಡ್ತೀರಾ? ಸರ್ ನಿಮ್ಮಲ್ಲಿ ಇದಿಲ್ವಾ, ಪಿ ಕಿಟ್ ಇಲ್ವಾ? ಐತೆ. ಅದನ್ನ ಹಾಕೊಂಡು ಕೈ ಮಾಡೋಣ ಅಂತ. ಅಲ್ಲ, ಈಗ ಇದನ್ನ ಟ್ರೀಟ್ಮೆಂಟ್ ತಗೊಳಕ್ಕೆ ನೀವು 1,000 ರೂಪಾಯಿ ಕೊಡಬೇಕು. ಜೇನ್ ಥೆರಪಿ ಮಾಡಿಸ್ಕೊಳಕ್ಕೆ ನಾನು ಫ್ರೀ ಕೊಡ್ತೀನಲ್ಲ. ಹೌದು, ಜೇನು ಕಚ್ಚಿಸ್ಕೊಳ್ಳೋಕ್ಕೆ ಕಾಸಿದೆ. ಹೌದಲ್ಲ? ಅಂದರೆ ಇದು ಫುಲ್ ಕಟ್ಬಿಟ್ಟಿದೆ. ತೇರಿ ಕಟ್ಬಿಟ್ಟಿರ್ತದೆ. ಎಷ್ಟು ತಿಂಗಳು ಕಟ್ಟಿದೆ? 4 ತಿಂಗಳು ಕವರ್ ಮಾಡ್ಬಿಡ್ತದೆ. ಇಷ್ಟು ಕಟ್ಟಿದ್ರೆ ಎಷ್ಟು ಕಾಸು? ತುಪ್ಪನ ನಿಮಗೆ ಆಲ್ಮೋಸ್ಟ್ kg 600 ಅಂದರೆ ಈ ಫಾರ್ಮಿಂದ ಎಲ್ಲ ನಿಮಗೆ ಹುಟ್ಟಿದ್ರೆ ಒಂದು 2.5-3 ಸಾವಿರ ಹುಟ್ಬೋದು ಒಂದು ಡಬ್ಬಕ್ಕೆ. ಓ, ಖರ್ಚು ಏನೈತೆ ಖರ್ಚು? ಹುಳ ಬೇಸ್ಕೊಂಬರಕ್ಕೆ ಹೋಗ್ತೀವ, ಬಟ್ಟೆ ಹೊಲಿಸ್ತೀವ, ಗೊಬ್ಬರ ಕೊಡ್ತೀವ. ಅಯ್ಯೋ, ಮತ್ತೆ ಇದು ಒಂದು 1,000 ಡಬ್ಬ ಸಾಕ್ಬೋದಲ್ಲ ಸರ್? ಜೇನು ಕೃಷಿ ತುಂಬ ಖುಷಿ, ಅದು ಚುಚ್ಚಿದ್ರೆ ತುಂಬ ಭಯ. ಮಾರ್ನಿಂಗ್ ಇಷ್ಟೊತ್ತಿನಲ್ಲಿ ಜೇನು ಕೃಷಿ ತುಂಬ ಭಯ. ಯಾಕೆಂದರೆ ಅವು ಬಿಸಿಯಲ್ಲ, ಮೈಯೆಲ್ಲ ಉರಿತದೆ. ಅಯ್ಯಯ್ಯೋ ಆ ಮೇಣ ಯಾರು ಸರ್ ಮಾಡಿದ್ದು? ನೀವು ಇಟ್ಟಿದ್ದದು? ಸರ್ ಅಲ್ಲಡ್ರೆ ಕಚ್ಚಿಸೋದು ಯಾರು ಹೇಳಿದ್ದಾರೆ? ಖಂಡಿತವಾಗಿ. ಜೇನು ನೋಡಿದ್ರೆ ಸುಮ್ಮನೆ ನಿಂತ್ಕೊ ಅಂತ. ಜೇನು ನೋಡಿದ್ರು ಅಷ್ಟೇ. ಸುಮ್ಮನೆ ನೋಡಿ ಸರ್. ಜೇನುಗಳಿಗೆ ಕಿವಿ ಇರುತ್ತೆ ಸರ್? ಇಲ್ಲ, ಕಣ್ಣಿಂದ ಕಚ್ತದೆ. ಅದು ಏನು ಬಂದರೆ ಡ್ಯಾನ್ಸಿಂಗ್, ಫ್ಲೇಮ್ ಡ್ಯಾನ್ಸ್ ಅಂತ ಹೇಳ್ತೀವಿ ಅದಕ್ಕೆ. ಬನ್ನಿ, ಏನು ಮಾಡಲ್ಲ, ಹೆದರಬಾರ್ದು. ಅಯ್ಯೋ ಬನ್ನಿ ದೇವರು. ಕಿವಿ ಹತ್ರ ಬಂತು. ಅಯ್ಯೋ ಸುಮ್ಮನೆ ಸರ್, ಏನು ಮಾಡಲ್ಲ. ಸರ್ ಕಚ್ಚುತ್ತೆ ಅದು ಓಡಿಸಿ ಸರ್. ಸೊಳ್ಳೆ ಬ್ಯಾಟ್ ತಗೊಂಡು, ಸೊಳ್ಳೆ ಬ್ಯಾಟಲ್ಲಿ. ಇಲ್ಲ ಸರ್, ಸುಮ್ಮನೆ ಸರ್. ಸರ್ ಬನ್ನಿ ನನ್ನ ಜೊತೆ, ಬನ್ನಿ ತೋಟಕ್ಕೆ ಬನ್ನಿ. ಸುಮ್ಮನೆ ಬರ್ತಾ ಇರಿ ನನ್ನ ಜೊತೆ. ಸರ್ ಕಾಯಿ ಬಿದ್ದಿದೆ. ಹಾಂ, ಇದು ಕಾಯಿ ಬಿಡಿ. ಅಲ್ಲಿ ಕಿತ್ಕೊಂಡ್ರಲ್ಲ, ಅದನ್ನೇನು ಸ್ಮೆಲ್ ಮಾಡಿ. ಇವುಲ್ಲ ಇದಾ? ಅಯ್ಯೋ. ಏನು ಹೇಳಿ? ಹೂವು ಸರ್ ಕೊಡಿ ಸರ್ಗೆ. ಕೊಡಿ ಸಾಹೇಬ್ರೆ. ಲೆಮನ್ ಗ್ರಾಸ್. ಏನಕ್ಕೆ ಸರ್ ಇದು? ಟೀ. ಓ, ಲೆಮನ್ ಟೀ ಮಾಡೋಕ್ಕೆ. ಈ ತೋಟ ತುಂಬ ಸುವರ್ಣ ಗೆಡ್ಡೆ, ಅರಿಶಿನ ಎಲ್ಲ ಇದೆ. ಸುವರ್ಣಗೆಡ್ಡೆ ವೆಯ್ಟ್ ನೋಡಿ, ಒಂದು 2-3 kg. 3 kg ಮೇಲೆ ಐತೆ. ಅಂದರೆ ಇದು ಗಿಡನಾ? ಗೆಡ್ಡೆ ಅಂದರೆ ಇಲ್ಲಿ ಬೆಳೆದಿದ್ದ? ಹೌದು, ಬೆಳೆದಿರೋದು ಗೆಡ್ಡೆ. ಇಲ್ಲಿ ಗಿಡನೇ ಇಲ್ವಲ್ಲ, ಇಲ್ಲಿ ಯಾವ್ದು ಬೆಳೆದಿದೆ? ಗಿಡದಲ್ಲ, ಗೆಡ್ಡೆ ಬೆಳೆಯೋದು. ಇದು ಗಿಡ ಆಗೋದು. ಹಾಂ. ಓ, ಇದು ನೀವು ಊತಿರೋದು, ನೀವು ಗಿಡ ನೆಟ್ಟಿರೋದು ಇದು? ಓಕೆ. ನಾವು ಕಿತ್ಕೊಂಡಿರೋದು, ಇದು ಈಗ ತಗೊಂಡಿರೋದು. ಸೊ ಇದನ್ನ ಮರ ಮಾಡಕ್ಕೆ ಇಟ್ಟಿದ್ದೀರಾ? ಇಲ್ಲ, ಇದು ಮತ್ತೆ ಮಾರುಗಾಣಿಕೆಗೆ. ಮತ್ತೆ ಈಗೇನೋ ಹಾಕೋರು ಇದ್ರೆ ನಾವೇನಕ್ಕೆ ಇದನ್ನು ತೆಗ್ದಿದ್ದೀವಿ ಅಂದರೆ ಪೈಪ್ಲೈನ್ ಮಾಡಿದ್ದೀವಿ ನೋಡಿ ಇಲ್ಲಿ. ಆ ಪೈಪ್ಲೈನ್ ಹತ್ರ ಇದು ಗೆಡ್ಡೆ ಸಿಕ್ತು ಒಂದು 4 ವಾರದ ಕೆಳಗೆ. ಅದನ್ನು ತೆಗ್ದಿದ್ದೀವಿ. ಬಟ್ ಈಗ ಇದನ್ನೇನು ಮಾಡ್ತೀವಿ, ಮತ್ತೆ ಕಟಿಂಗ್ಸ್ ಮಾಡಿ ಮತ್ತೆ ಉಣ್ತೀವಿ ಇನ್ನೊಂದು ಕಡೆ. ಸೊ ಇದು ಕಟ್ ಮಾಡಿದ್ರೆ ಬೆಳೆಯುತ್ತೆ? ಹೌದು. ಅಷ್ಟೇ ಇದು? ಇಲ್ಲ, ನಾನು ಈ ಮನೆ ಪಲ್ಯ ಮಾಡ್ತೀನಿ ಅಂದರೆ ಇದನ್ನು ತಗೊಂಡೋಗಿ ಹೆಚ್ಕೊಂಡು ಪಲ್ಯ ಮಾಡ್ಕೊಂತೀನಿ. ಅದು ಇಲ್ಲ, ಕಟ್ ಮಾಡಿ ಉತ್ತರ ಗಿಡ ಬೆಳೆಯುತ್ತೆ. ಅದಕ್ಕೆ ಸುವರ್ಣ ಗೆಡ್ಡೆ ಬರುತ್ತೆ. ಇದೇ ಥರದ ಇನ್ನೂ 4 ಅಂದ್ರೆ ಇನ್ನು ಇಷ್ಟಪ್ಪ 4 ಆಯ್ತು. ಸೊ ಇದು ನೆಲದ ಭೂಮಿ, ಇದು ಬೇರೆ ಅದ್ರದ್ದು? ಇದೇ ಗೆಡ್ಡೆ, ಒರಿಜಿನಲ್ ಗೆಡ್ಡೆನೇ. ಎಸ್, ಆನೆಪಾದ ಅನ್ನೋದು ಇದನ್ನೇ. ಸುವರ್ಣ ಗೆಡ್ಡೆ ಆನೆಪಾದ ಇದ್ದಂಗಿದೆ. ಇಷ್ಟು ಕಟ್ ಮಾಡ್ಕೊಂಡಾಗ ನೆಟ್ರು ಸಾಕು ಬರುತ್ತೆ. ಇಷ್ಟಪ್ಪ ಬರುತ್ತೆ ಅಷ್ಟೇ. ಇದನ್ನು ಭಾಗ ಮಾಡಿದ್ರೆ ಇಷ್ಟು ಹತ್ರ ಉಣಿದ್ರೆ ಅದು ಇಷ್ಟು ಹತ್ರ ಆಗುತ್ತೆ. ನಾವು ಇಷ್ಟು ಹತ್ರ ಉಣಿದ್ರೆ ಇಷ್ಟಪ್ಪ ಆಗುತ್ತೆ. ಓಕೆ, ಆ ರೀತಿ. ಸುವರ್ಣ ಗೆಡ್ಡೆ ಇಲ್ಲ, ಮಡಗಿರೋದು ಬೆಳೀತದೆ ಅಲ್ಲ, ಮಳಗ ಬೆಳೆಯಲ್ಲ. ಅದು ನಮ್ಮ ಪಲ್ಯ ಮಾಡ್ಸೋಕ್ಕೆ. ಇದು ಅರಿಶಿನ ಇದೆ. ಅರಿಶಿನ ಮುರಿರಿ. ಯಾಕೆ ಹಿಂಗೆ ಇಟ್ಟಿದ್ದೀರಾ? ಕೆಲವು ಗುಣಿ ಪಣಿ ಕ್ಲೀನ್ ಮಾಡ್ತಾ ಸಿಕ್ಕಾಕೊಂತವೆ, ಕಿಟ್ಬಿಟ್ಟು ಹಂಗೆ ತೆಗೆದಿಟ್ಟಿರ್ತಾರೆ. ತೊಗೊಂಡೋಗಕ್ಕೆ ಮನೆಗೆ ಎತ್ತಿರಲ್ಲ ಅಷ್ಟೇ. ಅರಿಶಿನ ನೋಡಿ, ಒರಿಜಿನಲ್ ಅರಿಶಿನ.
ಈಗ ಇದು ಒಣಗಿಸ್ಬಿಟ್ಟು ಪುಡಿ ಮಾಡೋದು. ಬೇಯಿಸಿ ಒಣಗಿಸಿ ಮತ್ತೆ ನೆರಳಲ್ಲಿ ಒಣಗಿಸಿ ಅದನ್ನು ಮಿಷಿನಿಗೆ ಕೊಟ್ಟು ಪುಡಿ ಮಾಡಿಸಿ 1 kg 400 ರೂಪಾಯಿಗೆ ಮಾರೋದು. 400 ರೂಪಾಯಿ. ಸ್ಮೆಲ್ ಮಾಡಿ ಅದು ಎಷ್ಟು ಚೆನ್ನಾಗಿತ್ತು ನೋಡಿ ಅದನ್ನು. ಓ ಮೈ ಗಾಡ್, ಸಾಕಾಗಿದೆ. ತಗೊಳ್ಳಿ ನೀವು. ಸಾರು ಕೊಡಿ. ತುಂಬ ಚೆನ್ನಾಗಿದೆ ಸರ್. ರಿಯಾಲಿಟಿ ಏನಿರುತ್ತೆ ರಿಯಾಲಿಟಿಯಲ್ಲಿ ಇರಬೇಕು. ತೋಟ ನ್ಯಾಚುರಲ್ ತಗೊಂಡೋಗಿದ್ದೆ ಅವರು ಒಂದಿಷ್ಟು ತಗೊಂಡೋಗಿ ಹಾಕ್ಸಿ ಸರ್. ಇಷ್ಟೆಲ್ಲ ಅಷ್ಟು ತಗೊಂಡೋರು ಏನಾಯಿತು, ಬೆಳಿಬೇಕು ತುಂಬ ಚೆನ್ನಾಗಿ ಹಾಕಿ. ನಲ್ಯಾಡಿ ಗೋಲ್ಡ್ ಈಗ ಇದು ನೆಟ್ರೆ ಬಂದ್ಬಿಡುತ್ತೆ ಸರ್. ಬರುತ್ತೆ ಸರ್ ಅಷ್ಟೇ. ನಲ್ಯಾಡಿ ಗೋಲ್ಡ್. ಈಗ ನಾವು ನೋಡ್ತಾ ಇರೋದು SK46 ದೊಡ್ಡ ತೋಟ. ಇದು ಫುಲ್ಲ ಏಲಕ್ಕಿ ಫ್ಲಾಟ್. ಬಟ್ ಏಲಕ್ಕಿ ಮಾರ್ಕೆಟ್ ಇದೆಯಾ ಸರ್? ಸರ್ ಏನು ಸರ್ ಹಿಂಗೆ ಅಂದ್ಬಿಟ್ರೆ, ಒಳ್ಳೆ ಮಾರ್ಕೆಟ್ ಅಲ್ವಾ ಸರ್? ಹೆವಿ ಮಾರ್ಕೆಟ್. ಹೆವಿ ಮಾರ್ಕೆಟ್. ಇದು ಏಲಕ್ಕಿ ಬಂಚು. ಇವು ದೊಡ್ಡವು ಎಷ್ಟು ವರ್ಷವು? ಸೇಮ್ ಅಲ್ಲೇ ನೋಡೋದು ಅದೇ ವರ್ಷ, 2 ವರ್ಷ. 2 ವರ್ಷವು ಬರ್ತಾವೆ ಕಾಯಿಗೆ. ಆಲ್ರೆಡಿ ನೋಡಿ ಎಷ್ಟು ಶುದ್ಧ ಇದ್ದಾವೆ ಬಂಚು. ಈಗ ಇದು ಒಂದೊಂದ್ರೆ ಒಂದು ಕಾಯಿ ಬರುತ್ತೆ. ಹೌದು. 1 2 3 4 ಹಿಂಗೆ ಬರ್ತವೆ. ಇಲ್ಲ ಸರ್, ಖಂಡಿತ ಇಲ್ಲ ಸರ್. ಈಗ ಇದಾದರೆ ಇನ್ನು ಬಾರ್ಡರ್ ಕೃಷಿ ಬಂದು ಹಲಸು, ಸಿದ್ದು, ನೀನ್ತಾಯಿ, ಮತ್ತು ರಾಮಚಂದ್ರ, ಭೈರಚಂದ್ರ, ಕೊಂಕಣ್ ಕಾಲಿಫಿತ್ತು, ಈ ಥರ ವೆರೈಟಿಗಳು ಹಲಸು. ಒಂದು 8 ವೆರೈಟಿ ಹಲಸು ಐತೆ ಬಾರ್ಡರ್ ಕೃಷಿಯಾಗಿ. ಇನ್ನು ಕೆಳಗಡೆ ಫ್ಲ್ಯಾಟ್ಗೆ ಹೋದರೆ ಅಡಿಕೆ, ಮೇನ್ ಕ್ರಾಪ್ ಅಡಿಕೆ, ಸಬ್ ಕ್ರಾಪ್ ಆಗಿ ಬಟರ್ ಫ್ರೂಟ್ ವಿತ್ ಆರೆಂಜ್. ಎಷ್ಟು ವರ್ಷ ಆಯ್ತು ಬಟರ್ ಫ್ರೂಟ್? ಇನ್ನು ರೀಸೆಂಟ್ಲಿ ಅದು ಬಟರ್ ಫ್ರೂಟ್ 1 ವರ್ಷದ ಮೇಲೆ 8 ತಿಂಗಳು ಕಾಯಿ ಸ್ಟಾರ್ಟು. TKDM ತರಿಸಿದ್ದು 2 ವರ್ಷಕ್ಕೆ ಸ್ಟಾರ್ಟ್. ಓಕೆ. ಬಟರ್ ಫ್ರೂಟ್ಗೆ ಎಲ್ಲಿ ಮಾರ್ತೀರಲ್ಲ? ಈಗ ಉದಾಹರಣೆಗೆ ಈ ಥರ ಕೆಲವು ವಿಶೇಷವಾದ ಹಣ್ಣುಗಳು ಸ್ಪೆಷಲಾಗಿ ಸಿಗೋ ಹಣ್ಣುಗಳು ಮಾಡಿ ಸರ್. ನನ್ನಲ್ಲಿ ಇವತ್ತು 500 kg ಕೊಟ್ಟರು ನನಗೆ ಒತ್ತಾರಿಗೆ ತಗೊಳೋರು ರೆಡಿ ಅವರೇ ಸರ್. ಬೆಳಗ್ಗೆ ತಗೊಂಡ್ಬಿಡ್ತಾರೆ ನನಗೆ. ಬಟ್ ಇನ್ನೂ ಹಣ್ಣೆ ಬಂದಿಲ್ಲ. ಬಟ್ ಆರ್ಡ್ರ್ ಹಾಕಿ ಕೇಳ್ತಾರೆ, ಅಷ್ಟು ಡಿಮ್ಯಾಂಡ್ ಇರ್ತದೆ ಬಟರ್ ಫ್ರೂಟ್ಗೆ. ಸರ್ ಒಂದು ಸಿಂಪಲ್ ಕಾನ್ಸೆಪ್ಟ್ ಹೇಳ. ಬಟರ್ ಫ್ರೂಟ್ ಎಷ್ಟು ಹೇಳಲ್ಲ, ಒಂದು ಸಿಂಪಲ್ ಲಾಜಿಕ್. ಈಗ ನಿಮಗೆ ವಿಡಿಯೋಸ್ ಬಿಡಿ, ನಿಮಗೂ ನಮ್ಮ ಜನರಲ್ಲಾಗಿ ಹೇಳೋದು ಒಂದು ಮಾತು ಹೇಳ್ತೀನಿ ಕೇಳಿ. ಇವತ್ತು ಮಾರ್ಕೆಟಲ್ಲಿ ಬಟರ್ ಫ್ರೂಟ್ ಏನು ರೇಟ್ ಇದೆ ಅಂದಾಜು? 300 ಬೇಡ, 150. ಹಾಂ ಅಲ್ವಾ? 30 ರೂಪಾಯಿ ಟಾರ್ಗೆಟ್ ಹಾಕೊಳ್ಳಿ ಪರ್ kg. ಒಂದು ಗಿಡ 1 kg 30 ರೂಪಾಯಿ ಆದರೆ ಒಂದು ಗಿಡ 150 200 250 300 kg ಬಿಡೋ ಸಾಮರ್ಥ್ಯ ಇದೆ ವರ್ಷಕ್ಕೆ. ಒಂದು ಸರಿ ಕ್ರಾಪ್ಗೆ, ಒಂದು ಸಲಕ್ಕೆ. ಅಂದರೆ ವರ್ಷಕ್ಕೆ ಒಂದು ಕ್ರಾಪ್. 2 ಗ್ರಾಫ್ಟಿಂಗ್ ಹೋದ್ರೆ 2, ಈಲ್ಡ್ ಸೀಡಿಂಗ್ ಬಂದು 1. ಸರಿ, 2 ಇಟ್ಕೊಳ್ಳಿ. 2 ಇಟ್ಕೊಂಡ್ರೆ 500 kg ಅಲ್ವಾ? 500 ಬೇಡ, 70 kg ಟಾರ್ಗೆಟ್ ಹಾಕೊಳ್ಳಿ ಒಂದು ಸರಿಗೆ. ಅವ್ರಿಗೆ 150 kg ಬೇಡ, 70 kg. 70 kg ಅಂದರೆ 70 kg ಅಂದರೆ 2 ಅಂದರೆ 7 3 21 2100 ರೂಪಾಯಿ. 1 ಎಕರೆಗೆ 220 ಗಿಡ ಕೂರುತ್ತೆ. 220 ಅಂದರೆ 200 ಗಿಡ ಹಾಕೊಳ್ಳಿ. 4 lakhs ಆಫ್ಟರ್ 6 months. ಬಟರ್ ಫ್ರೂಟ್ 6 monthsಗೆ ಒಂದ್ಸರಿ, 6 monthsಗೆ ಒಂದ್ಸರಿ. 4 ಲಕ್ಷ. 8,40,000 ವರ್ಷಕ್ಕೆ. 6 ತಿಂಗಳಿಗೊಂದ್ಸಲ 4 ಲಕ್ಷ ಜೇಬು ಹಾಕೊಳ್ಳೋದು. ಖರ್ಚು 1 ಲಕ್ಷ ಹೋಗುತ್ತೆ. ಬೇಡ, ಮೇಲ್ಗಡೆ 2.5 ಲಕ್ಷ ಎಕ್ಸ್ಪೆಂಡೇಷನ್ ಖರ್ಚು ಹೋಗಲಿ. ಟ್ರಾನ್ಸ್ಪೋರ್ಟು, ನೀನು ತೋಟ ಮಾಡ್ಸಿರೋದಕ್ಕೆ ಗೊಬ್ಬರ ಆಳುಗಳಿಟ್ಟು ಏನೇ ಒಂದು ಸರ್ಕಸ್ ಮಾಡಿ 2.5 ಲಕ್ಷ ಹೋಗಲಿ. 35 ಕೈ ನಮ್ಗೆ ಸಿಗಲಿ. 5-5.5 ಕೈ ಸಿಗ್ತದೆ. ಏನಕ್ಕೆ ಮಾಡಬಾರ್ದು? 5 ಆವ್ರೇಜು ಖರ್ಚು. ನಾನು ಹಾಕಿರೋ ರೇಟ್ ಎಷ್ಟು ನಿಮಗೆ? 30 ರೂಪಾಯಿ. ಅಂಗಡಿಯಲ್ಲಿ 150 ರೂಪಾಯಿ. ನೀವು ಹೇಳ್ತಾರೆ ಮಿನಿಮಮ್ ಲಾಸ್ ಆದ್ರೂ ಅಲ್ಲ. ಇವತ್ತು ಮಾವು ಹೈಯೆಸ್ಟ್ ಇಟ್ಕೊಂಡು ಯಾವತ್ತು ಮಾವು ಕೈ ಇಕ್ಕದು. ಮಾವಿನ ಬೆಲೆ ನೋಡಿದಿರಲ್ಲ, ತುಂಬ ರೈಸ್ ಆದ್ರೆ ಕೊನೆಗೆ ಬಂದು 20-30 ರೂಪಾಯಿ ಬಂದು ನಿಲ್ಲುತ್ತೆ. ಕಂಡಲ್ಲ, ಅದೇ ಪರಿಸ್ಥಿತಿ ನಾವು ಹೇಳೋದು. ಸಾಕು ಸರ್, ಅಲ್ಲಿಗೆ ನಿಂತ್ಕೊಳ್ಳಿ. ಲಾರ್ಜ್ ಸ್ಕೇಲ್ ಮಾಡಿದಿರಿ ಅಂತ ಹೋದ್ರೆ 30 ರೂಪಾಯಿ ರೇಟ್ ಅವರೇಜ್ ನಿಂತ್ಕೊಳ್ಳಿ, ಮುಗೀತು. ಮಾಡ್ಬೋದು ಸರ್, ಏನಿಲ್ಲ ಸರ್, ಖಂಡಿತವಾಗಿ ಹೆಲ್ಪಿಂಗ್. ಬಟರ್ ಫ್ರೂಟ್ ಒಂಥರ ಈ ಮಾವಿನ ಥರ. ಮಾವಿನ ಥರ ಅನ್ನೋದಕ್ಕಿಂತ ಐ ಮೀನ್ ಫ್ರೂಟ್ ವರ್ಷಕ್ಕೆ ಬರುತ್ತೆ. ವರ್ಷಕ್ಕೆ 2 ಟೌನ್ ಬರುತ್ತೆ. ಎಷ್ಟೊಂದು 10 ವರ್ಷ ಬರುತ್ತೆ ಸರ್? ಜಾಸ್ತಿ ಬರುತ್ತೆ. ಒಂದು 30-35-40 ವರ್ಷ ಲೈಫ್ ಐತೆ. ಒಂದು 30 ವರ್ಷ ಲೈಫ್ ಆರಾಮಿದೆ. ಖಂಡಿತ ಐತೆ. ಓಕೆ. ವರ್ಷಕ್ಕೆ 5 ಲಕ್ಷ ಎಕರೆಗೆ ಮಿಸ್ ಇಲ್ಲ. 2.5-3 ವರ್ಷ ಕಳೆದ ಮೇಲೆ 3 ವರ್ಷ ಗಿಡ ಬರಬೇಕು. ಯಾಕಂದರೆ ಅಡಿಕೆ ಬೆಳೆದು 6 ವರ್ಷಕ್ಕೆ ಆಯ್ತೀಯ, ತೆಂಗು ಬೆಳೆದು 6 ವರ್ಷಕ್ಕೆ ಆಯ್ತೀಯ. ಬಟರ್ ಫ್ರೂಟ್ ಅಷ್ಟೇ 3 ವರ್ಷ ವೆಯ್ಟ್ ಮಾಡು. 3 ವರ್ಷ ಆದ್ಮೇಲೆ ತಗೋ ಫಸ್ಟ್ ಸ್ಟಾರ್ಟು. ಅಡಿಕೆಗೂ ಎಕರೆಗೆ 5 ಲಕ್ಷ ಉತ್ಪತ್ತಿ ಇರೋದು. ಅದ್ರ ನೀರೆಷ್ಟು? ಬಟ್ ಅಡಿಕೆ ನಿನಗೆ ಬಟರ್ ಫ್ರೂಟ್ಗೆ ಅಷ್ಟು ನೀರಿಲ್ಲ. ಬೇಡ ಬೇಕಾಗಿಲ್ಲ ಅದಕ್ಕೆ. ಇಲ್ಲ, ಅಷ್ಟೊಂದು ನೀರು ಕೊಟ್ಟರೆ ಗಿಡನೇ ಸತ್ತೋಗುತ್ತೆ. ಮಿನಿಮಮ್ ಒಂದು ಸಬ್ಸಿಡೆಂಟ್ ನೀರು ಹೋಗ್ಬೇಕಷ್ಟೇ. ಯಾಕೆಂದರೆ ನನ್ನಲ್ಲಿ ಕೆರೆ ಓವರ್ಫ್ಲೋ ಆಗಿ 30 ಗಿಡ ಡ್ಯಾಮೇಜ್ ಆಯಿತು. ತುಂಬ. ಅದೇ ನಾನು ಈ ಸರಿ ಹೇಳೋದು ನಿಮ್ಗೆ ತೋರಿಸಿದ್ನಲ್ಲ ಮೇಲೆ, ಕೆರೆ ರಿವರ್ಸ್ ಆಗ್ಬಿಡ್ತಾರೆ ಕೋಡಿ ಒಳ್ಳಿ ಕಡೆಯಿಂದ ಅಂತ. ಉಲ್ಟಾ ಕೋಡಿ ಒಳ್ಳಿದೆ, ಓವರ್ಫ್ಲೋ ಆಗಿ 30-35 ಗಿಡ ಫುಲ್ ಡ್ಯಾಮೇಜ್ ಆಯಿತು. ಕೆಳಗಡೆ ಹೋಗೋಣ. ಕೃಷಿನ ಬುದ್ಧಿವಂತಿಕೆಯಿಂದ ಮಾಡಿದ್ರೆ ವರ್ಕ್ ಆಗುತ್ತೆ. ಸರ್ ಖಂಡಿತ ಸಕ್ಸಸ್ ಐತೆ ಸರ್. ಬುದ್ಧಿವಂತಿಕೆ ಏನು ಮಾಡಬೇಕು, ಅವರೇ ನಿಂತ್ಕೋಬೇಕು. ಈಗ ನೋಡಿ, ಇವತ್ತು ನಮ್ಮದು ಏನೈತೆ ಕೆಲಸ, ಇಷ್ಟು ಕಾರ್ಯಕ್ರಮ ಅಂತ ಒಂದು ಮೆನ್ಷನ್ ಮಾಡ್ಕೊಂಡಿದ್ದೀವಿ. ಇಷ್ಟೇ ಕಾರ್ಯಕ್ರಮ ನೋಡಿ. ಇವತ್ತು ಅವ್ರು ಲೇಬರ್ ರಿಕ್ಸಲ್ಲಿ ಗಾರೆ ಕೆಲಸ ಸ್ಟಾರ್ಟ್ ಮಾಡಿಸಿ. ಏನು ವರ್ಮಿ ಕಾಂಪೋಸ್ಟ್ ನನಗೆ ಆರ್ಡ್ರ್ ಕೊಡೋಕ್ಕೆ ನನ್ನ ಕೈಲಿ ಅಟಕ್ತಾ ಇಲ್ಲ. ಅವ್ರು ಕೊಟ್ಟಿರೋ ಆರ್ಡ್ರ್ ನಾನು ಗೊಬ್ಬರ ಕೊಡೋಕ್ಕೆ ಸಪ್ಲೈ ಇಟ್ಟುತ್ತಾ ಇಲ್ಲ ನನ್ನ ಕೈಲಿ. ಅಷ್ಟು ಆರ್ಡ್ರ್ ಐತೆ. ನನಗೆ ಸಾಲ್ತಾ ಇಲ್ಲ ತೊಟ್ಟಿಗಳು. ಈಗ ಮತ್ತೆ ಏನು ಮಾಡಿದ್ದೀನಿ, ಮತ್ತೆ ಒಂದು ದೊಡ್ಡ 3 ಮತ್ತೆ ತೊಟ್ಟಿ ಕಡಿಸ್ತಾ ಇದ್ದೀನಿ. ಅಷ್ಟು ಆರ್ಡ್ರ್ ನಾನು ಇವತ್ತು ಕೊಟ್ಟಿದ್ದೆ ಅಂದರೆ ನನಗೆ ಕರೆಕ್ಟಾಗಿ ಒಂದು
3 ತೊಟ್ಟಿಯಿಂದ ಟಪ ಅಂತ 1 ಲಕ್ಷ ಚಿಲ್ಲರೆ ಬಂದು ತಗೊಂಡು ಬಿದ್ದೋಗೋದು 3 ತಿಂಗಳಷ್ಟೊತ್ತಿಗೆ. ಎಲ್ಲಿ ಲಾಸ್ ಇದೆ ಸರ್? ಲಾಸ್ ಇಲ್ಲ ಸರ್. ನಾವು ತಡ್ರಷ್ಟೇ ತಗೊಂಡೋಗೋದು, ಗಾಣ ಗರಿ ಎಲ್ಲ ತಗೊಂಡೋಗೋದು, ಬೆಂಕಿ ಹಾಕಿ ಸುಡೋದು, ಹಸುಗಳು ಸಾಕ್ದೇ ಇರೋದು, ಹಸುಗಳು ಸಾಕ್ತಲೇ ಇರೋದು. ಸರ್ ಈಗ ನಿಮಗೆ ಮೇಕೆ ಕುರಿ ಅಲ್ಲವೇ, ನಾವೇನು ಅದಕ್ಕಾಗಿ ನಿಂತ್ಕೊಂಡು ಮಾಡ್ತಾ ಇದೀವಾ? ಒಂದಿಷ್ಟು ಹುಲ್ಲು ಕೇಳ್ತೇವೆ, ಜೋಳ ಕೇಳ್ತೇವೆ, ಏನೋ ಒಂದು ಹಾಕೋ ಟೈಮ್ಗೆ ಹಾಕೋರು ತಿನ್ಕೊಂಡು ಒಬ್ಬರ್ಗಳು ಬಿದ್ದಿರ್ತವೆ. ಕರೆಕ್ಟಾಗಿ ಇಯರ್ಲಿ ಬಂದು ನಮ್ಗೆ ಖರ್ಚಿಗೆ ದುಡ್ಡು ಆಗ್ತದೆ. 1 ವರ್ಷ ಪಾರ್ಟ್ ಟೈಮ್ ಜಾಬ್, ಎಕ್ಸ್ಟ್ರಾ ಇನ್ಕಮ್. ಇದು ಕರೆಕ್ಟಾಗಿ ಲಾಜಿಕಾಗಿ ಮಾಡ್ಕೊಂಡು ಹೋದ್ರೆ ಈ ಕೃಷಿ ಯಾವುದ್ರ ಮುಂದೆ ನಮ್ಗೆ ನಿಲ್ಲು ನನ್ನ ಪ್ರಕಾರ. ಕರೆಕ್ಟಾಗಿ ಮಾಡಿದ್ರೆ ಹೌದು. ಇವತ್ತು 1,500,000 ನನ್ನ ಅಡಿಕೆ ನಿಲ್ತದೆ ಒಟ್ಟು ಟೋಟಲ್. 1,000 ಗಿಡ, ಈ ಗಿಡ ಕೆಳಭಾಗದ ಗಿಡ, ನಮ್ಮ ಮೇಗಳ ದೊಡ್ಡ ತೋಟ ಎಲ್ಲ ಸೇರಿದ್ರೆ 1,500,000. ಬಟ್ 1,500,000 ಗಿಡ ನನ್ನ ಮೇಗಳ ತೋಟದಂತೆ ಲೆಕ್ಕ ಹಾಕಿದ್ರೆ 15 ಲಕ್ಷ ಆಯ್ತದೆ ವರ್ಷಕ್ಕೆ 1,500,000 ಬರೀ ಅಡಿಕೆನಲ್ಲಿ. ಇನ್ನು ತೆಂಗು ಬರೀ ಇದೊಂದು ತೋಟದೇ ತಗೊಂಡ್ರೆ ನಂಗೆ 1,80,000 ಬರೀ ತೆಂಗಲ್ ಸಂಪಾದನೆ ಐತೆ ಟೋಟಲ್ ಫುಲ್ಲು. ಅಲ್ಲ, ನಂದು ದೊಡ್ಡ ತೋಟ ಈ ತೋಟದಲ್ಲಿ 36ರಲ್ಲಿ. ಆ ತೋಟದಲ್ಲಿ ಹೋದ್ರೆ ನಿಮಗೆ 2.25-3 ಲಕ್ಷ ತಕ ಹೊರಟೈತೆ. 18 1,80,000, 2 ಲಕ್ಷ ತಕ, 2.5-3 ಲಕ್ಷ ತಕ ಹೋಯ್ತದೆ. ನನಗೆ ಅದು ತಮ್ಮವ್ರ ಹಂಚಿಕೆ ಕೊಟ್ಟು ನಾನು ಮಿಕ್ಕಿದ್ದು ನನ್ನ ಹಂಚಿಕೆ ತಗೊಂಡ್ರು 1,70,80,000 ನನ್ನ ಸಂಪಾದನೆ ಐತೆ ಇಯರ್ಲಿ. ಹೈನುಗಾರಿಕೆಯಲ್ಲಿ ಹೋದ್ರೂ ಒಂದು 70,80,000 ಬರೀದು ಹಾಲಲ್ಲಿ ಸಂಪಾದನೆ ಆಗುತ್ತೆ. ನಾವು ಕುಡ್ದು ಉಳಿದಿದ್ದು. ಇನ್ನು ವರ್ಮಿ ಕಾಂಪೋಸ್ಟ್ ಕೊಟ್ಟರೆ ನನಗೆ ಪ್ರತಿ 3-3.5 ತಿಂಗಳು ಕರೆಕ್ಟಾಗಿ ಒಂದು 2 ಲಕ್ಷ ಸಂಪಾದನೆ ಐತೆ. ಈ ರೀತಿ ಮಾಡಿಕೊಂಡ್ರೆ ಮೈನಸ್ ಪಾಯಿಂಟ್ ಎಲ್ಲ ಆಯಿತು. ಗೋಬರ್ ಗ್ಯಾಸಲ್ಲಿ ನಿನ್ಗೆ ಅಡುಗೆ ಆಯ್ತದೆ, ನೀನು ಗ್ಯಾಸ್ ಕೊಳ್ಳಂಗಿಲ್ಲ. ನಂದು 5-6 ವರ್ಷ ಆಗದೆ ಗೋಬರ್ ಗ್ಯಾಸಲ್ಲಿ ಅಡುಗೆ ಮಾಡ್ತಾ ಇರೋದು. ನೀವು ಗೌರ್ಮೆಂಟ್ ಗ್ಯಾಸ್ ತಗೊಂಡೇ ಇಲ್ಲ? ಮಡಗಿದ್ದೀನಿ. ಎಮರ್ಜೆನ್ಸಿಗೆ ಗ್ಯಾಸ್ನ ಕಳೀಬಾರ್ದಲ್ಲ, ಇನ್ನು ಮೋದಿ ಸರ್ಕಾರದವ್ರು ಕಿತ್ತಾಕ್ಬಿಡ್ತಾರೆ ಅಂತ ಹೇಳ್ಬಿಟ್ಕೊಂಡಿದ್ದೀನಿ. ಒಂದು ಗ್ಯಾಸ್ ಮನೆಗೆ ಇಟ್ಟಿದ್ದೀನಿ ಅಷ್ಟೇ ಅದನ್ನು. ಬಟ್ ಗೋಬರ್ ಗ್ಯಾಸಲ್ಲಿ ಅಡುಗೆ ಮನೆಗೆ. ಇನ್ನು ಬೆಳೆದಿರೋ ತರಕಾರಿ ಹೊಗೆ ಮೂಲಂಗಿ ಸೊಪ್ಪು ನಮ್ಮಲ್ಲೂ ಆಗೋದ್ರಾಗೆ ನಾವೇ ಬೆಳ್ಕೊತೀವಿ, ನಾವೇ ತಿನ್ಕೊತೀವಿ. ಕಾಫಿ ನಿಮ್ಮ ಗಿಡದೆ ಕಾಫಿ ಬೀಜ ನಮ್ಮಲ್ಲಾಗುತ್ತೆ, ಮಿಲ್ಗೋಯ್ತೀವಿ, ಪುಡಿ ಮಾಡಿಸ್ತೀವಿ, ಅರಶಿನ ನಮ್ಮಲ್ಲೇ ಹುಟ್ಟುತ್ತೆ. ಜೇನ್ಸ್ ಅಂತ ಸಂಪಾದನೆ ನಾವು ಅದನ್ನು ಮಾಡ್ತೀವಿ, ಅದ್ರಾಗೊಂದಿಷ್ಟು ಖರ್ಚಿಗೆ ಸಂಪಾದನೆ ಮಾಡ್ಕೊಂಡು. ಹಾಲು ಬೆಣ್ಣೆ ತುಪ್ಪ ಇಲ್ಲೇ. ಇನ್ನು ಅರಶಿನ ಪುಡಿ ಒಳಗಡೆ 300 kg ಅರಶಿನ ಮಾಲ್ತೀನಿ ಒಂದು ಸರಿಗೆ. ನಾವು 1,20,000 30,000 ಸಂಪಾದನೆ ಅದ್ರಾಗೈತೆ. 400 ರೂಪಾಯಿ ರೇಟ್ ಅಂತ ಕೊಡ್ತೀನಿ. ಅವರೇಜ್ ಒಂದು 8.5 10 11 12 ಲಕ್ಷಕ್ಕೆ ರೀಚ್ ಆಯ್ತದೆ ಇಯರ್ಲಿ. ಸಾಕಲ್ಲ? ಎಲ್ಲ ಒಂದು 25 ದುಡಿಮೆ ಇದೆ. ಇಲ್ಲ, ನನಗೊಂದು 12 ಲಕ್ಷ 10 ಲಕ್ಷ 12 ಲಕ್ಷ ಇದೆ. 10-12 ಆ 8 ಎಕರೆ ಸಂತೃಪ್ತಿಯಾಗಿದೆ. 8 ಎಕರೆಲ್ಲೂ ನಾನು ಪೂರ ಬಂದರೆ ನೀವು ಹೇಳಿರೋ ಅಷ್ಟಕ್ಕೆ ನಿಲ್ಲಿಸ್ತೀನಿ. ಅದು 8 ಎಕರೆ ಪೂರ್ತಿ ವರ್ಷಕ್ಕೆ ಒಂದು 25 ಸಂಪಾದನೆ ಗಂಟೆಗೆ ಬರ್ತದೆ ಸರ್. ಮೋಸ ಇಲ್ದಂಗೆ ಬರ್ತದೆ. ಖರ್ಚು ಕಳೆದು ಜೀವನ ಕಳೆದು 25 ಲಕ್ಷ ಸಂಪಾದನೆ ನಾನು ಬರ್ಕೊಡ್ತೀನಿ, ಗ್ಯಾರಂಟಿ ಕೊಡ್ತೀನಿ. ಬಟ್ ನಾನು ಇವತ್ತು ಇಷ್ಟು ಮಾಡೇ ನಾನು ಒಂದು 12 ಲಕ್ಷ ತಂದು ನಿಲ್ಲಿಸಿದ್ದೀನಿ. ಲಾಸ್ ಆಗಲ್ಲ ಸರ್, ಕೃಷಿ ಒಳಗೆ ಲಾಸ್ ಆಗಲ್ಲ. ಲಾಸ್ ಒಂದೊಂದು ದಡ್ಡ, ಯುಟಿಲೈಸ್ ಮಾಡ್ಕೊಬೇಕಷ್ಟೇ. ಬಟ್ ನೀವು ತೋಟ ಮಾಡಿದ್ದೀರಿ, ನಾನು ಹೇಳೋದು ಹೊಲ. ಈಗ ರಾಗಿ ಬೆಳೀತಾರೆ, ನಮ್ದು ರಾಗಿ ಸೀಮೆ ನಿಮ್ಗೆ ಗೊತ್ತಿರ. ಓಕೆ ರಾಗಿ ಬೆಳಿತಾನೆ, ಭತ್ತ ಬೆಳಿತಾನೆ, ಆ ಕಡೆ ಉತ್ತರ ಕರ್ನಾಟಕ ಸಜ್ಜೆ ನವಣೆ ಬೆಳಿತಾನೆ. ಅವನಿಗೆ ಹಿಂಗೆ ಲೆಕ್ಕ ಆಗಲ್ಲ ಸರ್. ಮತ್ತು ಅವನೇನು ಮಾಡಬೇಕು? ಆಗಲ್ಲ. ತೋಟಕ್ಕೆ ಹೋದವ್ರಿಗೆ ಮಾತ್ರ ಇದು. ತೋಟಕ್ಕೆ ಹೋಗ್ದಲೇ ಬಯಲು ಪ್ರದೇಶದಲ್ಲಿ ಬೆಳಿತಾವನೆ ಅಂದರೆ ಅವನ ಆರ್ಥಿಕ ಇನ್ವೆಸ್ಟ್ಮೆಂಟು ಅಲ್ಲಿರಲ್ಲ, ವಿತ್ ಲಾಭನೂ ಅಷ್ಟಿರಲ್ಲ. ಈಗ ಹೊಲ ಮಾಡಿಸ್ತಾನೆ, ಮಿನಿಮಮ್ 1 ಎಕರೆ ಹೊಲ ಮಾಡೋಕ್ಕೆ ಇವತ್ತು ಪ್ರೆಸೆಂಟ್ ಒಂದು 20,000 25,000 ಖರ್ಚು ಬರ್ತದೆ. ಬಟ್ ಅವ್ನಿಗೆ ರಾಗಿ ಎಷ್ಟು ಸಿಗ್ತದೆ? ಒಂದು 20 ಕ್ವಿಂಟಲ್ 30 ಕ್ವಿಂಟಲ್ ರಾಗಿ. ಬಟ್ ನಮ್ಮ ಎಫರ್ಟ್ ಎಷ್ಟಿರ್ತದೆ ಇಲ್ಲಿ? ಅಲ್ಲಿ ಎಫರ್ಟ್ ಎಷ್ಟಿರ್ತದೆ? ಅಲ್ಲಿ ಸಿಕ್ಕಾಪಟ್ಟೆ. ಅಲ್ಲಿ 3 ತಿಂಗಳು ಎಫರ್ಟ್ ಹಾಕರಿ ಇನ್ನೇನು ಅವನಿಗೆ ಚಿಂತೆನೇ ಇಲ್ಲ. ಇನ್ನು 1 ಇಯರ್ಲಿ ಕಾಯ್ತಾನೆ. ಬಟ್ ನಮ್ಮದು ವರ್ಷ ಪೂರ ಎಫರ್ಟ್ ಇದ್ದೇ ಇರ್ತದೆ. ಡೈಲಿ ವರ್ಕು. ಹೌದು, ನಿಮ್ಮ ಡೈಲಿ ವರ್ಕು ಡಿಪೆಂಡ್ ಆಫ್ ಸಂಪಾದನೆ. ಅವನಿಗೆ 3 ತಿಂಗಳು ವ್ಯವಸಾಯ ಮಾಡ್ತಾನೆ, ಮನೆ ಕೂರ್ತಾನೆ, ಮತ್ತೆ ಏನು ಸಂಪಾದನೆ ಇಲ್ಲ. ಅರ್ಥ ಆಯ್ತಾ? ಗೊತ್ತಾಯ್ತು. ಅಂದರೆ ಅವನು ಕೆಲಸ ಕಮ್ಮಿ ಅಂತ ಹೇಳ್ತೀರಿ. ಕೆಲಸ ಕಮ್ಮಿ, ಹೊಲ್ದವನಿಗೆ ಅಧಿಕ ಕಮ್ಮಿ. ಕೆಲಸ ಜಾಸ್ತಿ, ಅಧಿಕ ಜಾಸ್ತಿ. ಇಷ್ಟೇ. ಕೃಷಿ ನಾವು ಹೆಂಗೆ ತಿಳ್ಕೊತೀವೋ ಹಂಗೆ ಕಲಿಸ್ತದೆ ನಮಗೂ. ಬಟ್ ಎಲ್ಲ ನಿಮ್ಮಂಗೆ ಬರೀ ತೋಟ ಮಾಡಿಬಿಟ್ರೆ ಅಕ್ಕಿ ರಾಗಿ ಬೆಳೆ. ನೋಡಿ, ಇದು ಪ್ಲಸ್ ಪಾಯಿಂಟ್. ಅದಕ್ಕೇನೆ ತೋಟದ ಕಾಪೆ ಬೇರೆ. ಇದಕ್ಕೆ ಈಗ ನಾವೇನು ಮಾಡ್ತೀವಿ, ರಾಗಿಗೆ ನೀವು ತೆಂಗು ನೋಡಿದ್ರ ಉಳಿಸಿದೀವಿ ಗೊತ್ತಲ್ಲಿ. ಅದಕ್ಕೇನು ಮಾಡ್ತೀವಿ, ಇಬ್ನಿ ರಾಗಿ ಅಂತ ಮಾಡ್ಕೊತೀವಿ. ನಮ್ಮ ಮನೆಗೆ ಆಗೋಷ್ಟು ರಾಗಿ ಬೆಳಿತೀವಿ. ನೀವೇ ಕೊಂಡಲ್ರಿ? ಇಲ್ಲ ಸರ್, ಅವೆಲ್ಲ ಕೊಂಡ್ಮೇಲೆ ನಾವಿನ್ನೆಂತ ರೈತರ ಅದು. 6ರಿಂದ 8 ಮೂಟೆ ರಾಗಿ ಇವತ್ತು ಇಟ್ಕೊಂಡಿದ್ದೀನಿ. 2 ವರ್ಷ ಮಾಡ್ಸಲ್ಲ, ನಾನು ಸ್ವಂತ ಮಾಡ್ಕೋತೀವಿ, ಅಚ್ಚುಕಟ್ಟಾಗಿ ಉಣ್ತೀವಿ. ಅಚ್ಚುಕಟ್ಟಾಗಿ ನಮ್ಮ ಮುಗಿಯೋ ಅಷ್ಟೊತ್ತು ತಿರುಗಿ ಇಬ್ನಿ ರಾಗಿ ಹಾಕ್ಸ್ಕೊತೀವಿ. ಭತ್ತ ಮಾಡೋಕೆ ನಮ್ಮಲ್ಲಿ ಅವೈಲೇಬಲ್ ಇಲ್ಲ, ಯಾಕೆಂದರೆ ಬೋರ್ ನೀರು ಸಫಿಸಿಯೆಂಟಾಗಿ ಅಷ್ಟೊಂದು ನೀರು ಕೊಟ್ಟರೆ 2-5 ಎಕರೆ ತೋಟ ಮೇಂಟೈನ್ ಮಾಡೋದು, ಗದ್ದೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಆಗಲ್ಲ. ಅಕ್ಕಿ ಕೊಳ್ತೀವಿ ಸರ್, ಇಲ್ಲ ಬೆಳೆದಿರೋರು ತಾವು ಪರ್ಚೇಸ್ ಮಾಡ್ತೀವಿ ಅದಂತ ಹೇಳ್ತೀವಿ ಸರ್. ಎಲ್ಲ ನಾವು ಬೆಳೆದೆ ಅಂತ ಹೇಳೋಕ್ಕಲ್ಲ, ಯಾಕೆಂದರೆ ಭತ್ತ ಬೆಳೆದು ಮಡಗಿದ್ದೀನಿ. ಇವತ್ತು 6 ವರ್ಷ 7 ವರ್ಷ ಆಗೋದು ಇವತ್ತು ಭತ್ತ ಇಟ್ಟಿದ್ದೀನಿ. ನೀವು ಬೆಳೆದದ್ದು? ನೀವು ಮನೆ ವಿಸಿಟ್ ಮಾಡಿದಾಗ ಈ ಕಡೆ ಒಂದು ರೂಮ್ ಇತ್ತಲ್ಲ, ಅದು ಸ್ಟೋರ್ ರೂಮ್, ಅದರೊಳಗಡೆ ಇದೆ. ಇವತ್ತು 16-18 ಮೂಟೆ 20 ಮೂಟೆ ಭತ್ತ ಇದೆ. ನೀವು ಬೆಳೆದದ್ದು? ತನು ವೆರೈಟಿ. ಇದು ಗದ್ದೆ ಬೈಲಿ ಇದ್ದಿದ್ದು ಮುಂಚೆ ಭತ್ತ. ಹೌದು. ಇನ್ನು ಆ ಫಾರ್ಮ್ಗೆ ಹೋದರೆ ಇದು ಮಾಡ್ಕೊಂಡಿದ್ವಿ. ಹೋಗೋಣ ಬನ್ನಿ, ಒಂದು ರೌಂಡ್ ಹಿಂಗೆ ವಿಸಿಟ್ ಮಾಡ್ಕೊಂಡು ಹಿಂಗೆ ಬರೋಣ.
ಇದು ಮುರ್ರಾ ಎಮ್ಮೆ. ಮುರ್ರಾ ಮುರ್ರಾ. ಮುರ್ರಾ ಹಾಂ. ಶುಂಠಿ ಮಿಕ್ಸ್ ಅಂತೀವಿ ನಾವು. ಶುಂಠಿ ಅಂದರೆ ನಾಟಿಲಿ ಶುಂಠಿ ಮಿಕ್ಸ್ ಅಂತಾರೆ. ಶುಂಠಿ ಅಂದರೆ ಎಮ್ಮೆ ವೆರೈಟಿನಾ? ಎಮ್ಮೆ ವೆರೈಟಿ. ಹಾಂ. ಮುರ್ರಾ. ಇದು ನಮ್ಮ ಮಾಮೂಲಿ ನಾಟಿ ಎಮ್ಮೆ. ನಾಟಿ ಎಮ್ಮೆ. ಹೋಗಬೇಡಿ, ಇವರೆಲ್ಲ ರೌಡಿಸಮ್ ಫೀಲ್ಡು. ಹೌದಾ? ಹಾಂ. ಇವ್ರನ್ನ ದಾದಾಗಳು. ಅವರು ಈ ಮಲೆನಾಡು ಗಿಡ್ಡ, ಮಲೆನಾಡು ಗಿಡ್ಡದೊಳಗೆ ನಿಮಗೆ ಒಂದು ಬೇರೆ ತಳಿ ಅದು. ಹೌದು, ಅದಕ್ಕೇನೋ ಮಿಕ್ಸಿಂಗ್ ಕಾಣ್ತದೆ. ಪ್ಯೂರ್ ಮಲೆನಾಡು ಗಿಡನೂ ಅಲ್ಲ ಅದು. ಮಲೆನಾಡು ಗಿಡ್ಡದಲ್ಲಿ ಹೈಟ್ ಬರ್ತದೆ ಅದು. ಹೈಟ್ ಬರೋದನ್ನ ಒಂದು ವಿಶೇಷವಾದ ಒಂದು ತಳಿ ಹೆಸರದು. ಆ ತಳಿ ಹೆಸರು ಮರ್ತೆ ನಾನು. ಅದು ಅದರಿಂದ ಆಚೆಗೆ ಅದು ಶುಂಠಿ ಅಂದರೆ ಮುರ್ರಾ ತಳಿನೇ ಅದನ್ನು. ಬಟ್ ಇದಕ್ಕೆ ಈ ಸರಿ ಸೆಮೆನ್ಸ್ ಹೋದ್ಸರಿ ಹಳ್ಳಿ ಕಾರ್ ಮಾಡಿಸಿದ್ದೆ. ಬಟ್ ಈ ಸರಿ ಇದಕ್ಕೆ ಮತ್ತೆ ನಾನು ಇದೇ ಮಲೆನಾಡು ಗಿಡ್ಡದೇನೆ ಇದೇ ವೆರೈಟಿನೇ ತಳಿ ಕ್ರಾಸ್ ಮಾಡಿಸ್ದೆ. ಈಗ ಫಲನಾ? ಹಾಂ, ಫಲ ಎಲ್ಲ ಫಲ ಆಗಿದ್ದಾವೆ. ಓ, ಎಲ್ಲ ಈಗ ರೆಡಿ ಇದ್ದಾರೆ. ಎಲ್ಲ ರೆಡಿ ಇದ್ದಾರೆ. ಮಕ್ಕಳ ಜೊತೆ ಸಂಸಾರಕ್ಕೆ ರೆಡಿ ಇದ್ದಾರೆ. ವೆರಿ ನೈಸ್. ಇದು ಇಷ್ಟೇ ನನ್ನ ಫ್ಯಾಮಿಲಿ. ಹಾಂ. ಸೀಮೆ ಪಾಮೆ ಸೀನ್ ಇಲ್ಲ. HF ವೈಟ್ ಆ್ಯಂಡ್ ಬ್ಲ್ಯಾಕ್ ಪಟ್ಟಿ ಯಾವ ಸೀನ್ ಇಲ್ಲ. ಹಾಂ. ಬೇಜಾರಾದರೆ ಕುಂತ್ಕೊಂಡು ಓಡಾಡ್ಬೋದು ಹಂಗವೇ. ಯಾರೇ ಕೂಗಾಡಲಿ ಊರೇ ಊರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಂದ್ಬಿಡಿ. ಓನಾ, ನಾನು ಹೇಳಿದ್ನಲ್ಲ ಅವ್ರ ರೌಡಿಸಮ್ಮು. ಬೆಳ್ಳಕ್ಕಿದೆ ನಿಮ್ಮ ತೋಟದಲ್ಲಿ. 9x12 ಬಾರ್ಡ್ರ್ ಕೃಷಿಗೆ, 9x9 ಅಡಿಕೆ. ಇದು ಈ ಫಾರ್ಮು ಈಗ ಈ ಸರಿ ಮೊದಲನೇ ಒಂಬಾಳೆ ನಂದು. 5 ವರ್ಷ ತುಂಬಿ 6ಕ್ಕೆ ಬಿತ್ತು. 6ನೇ ವರ್ಷ ಮೊದಲನೇ ಒಂಬಾಳೆ ಮಾಡಿದ್ರಾ? ಹ್ಞೂ, ಆಯಿತು. ಪೂಜೆ ಆಗಿ ಈ ಸರಿ ಮೊದಲನೇ ಒಂಬಾಳೆ ಕೊನೆನೂ ಕುಯ್ಸ್ಕೊಂಡು. ಈಗ ಈ ಫಾರ್ಮಲ್ಲಿ ಬಟರ್ ಫ್ರೂಟ್ ಹಾಕ್ಸಿದ್ದೀವಿ ಒಂದು ಲೈನು. ಅದಕ್ಕೆ ಇಂಟರ್ ಕ್ರಾಪ್ ಆಗಿ ಜಿಗ್ಜಾಗ್ ಟೈಪಲ್ಲಿ ಮತ್ತೆ ಆರೆಂಜು, ನಾಗ್ಪುರ ಆರೆಂಜ್ ಹಾಕ್ಸಿದ್ದೀನಿ. ಇನ್ನು ಚಿಕ್ಕ ಚಿಕ್ಕ ಗಿಡಗಳು. ಯಾವ ಲ್ಯಾಂಡು ಖಾಲಿ ಇಲ್ಲ ಸರ್, ಯಾವ ಲ್ಯಾಂಡು ಖಾಲಿ ಇಲ್ಲ. ಓಕೆ. ಸೊ ಆರೆಂಜ್ ನೆರಳಿದ್ರೆ ಬರ್ತವೆ? ಹಾಂ, ನೆರಳಿದ್ರೆ ಬರುತ್ತೆ ಅನ್ನೋದಕ್ಕೆ ಆರೆಂಜ್ ಹಾಕ್ಸಿರೋದು. 5 ವರ್ಷ ಬೇಕು ಬರೋಕೆ ಅವು. ಎಷ್ಟು ವರ್ಷ? 5 ವರ್ಷ. 3 ವರ್ಷ ಬರ್ತವೆ. ಬನ್ನಿ ಸರ್, ನೋಡ್ಕೊಂಬರೋಣ. ಆಲ್ರೆಡಿ ಒಂದು ಮೊಳಕೆ ಬಂದ್ಬಿಟ್ಟಿದೆ. ಬಟ್ ಇದೆಲ್ಲ ನಿಲ್ಲಲ್ಲ. ಇವು ಜಿಟ್ಬೇಕು ಅಂದರೆ ಎಳೆ ಪ್ರಾಯ ಮುಗಿನಲ್ಲೇ ತೋರಿಸ್ತು ಅಂತ ಮೊದಲೇ ಹೇಳ್ತಾರೆ. ಹಾಂ. ನೀವು ಎಷ್ಟು ವರ್ಷ ಕೇಳಿದ್ದೀರಾ? 5 ವರ್ಷ. ನಾನು 2 ವರ್ಷ ಕೊಡ್ತೀನಿ. 2 ವರ್ಷಕ್ಕೆ ನಂಗೆ ಹಣ್ಣು ಕೊಡ್ತೀರಾ? ಖಂಡಿತ. 2 ವರ್ಷ ಬಿಟ್ಕೊಂಡು ಹಣ ಅಂತಂದರೆ ಒಂದು ಹಣ್ಣು ಬಿಸಾಕ್ತೀರಾ? ಬಿಸಾಕಲ್ಲ, ನೀವೇ ಕಿತ್ಕೊಂಡು ಹೋಗ್ಬೇಕು. ಏನಂದರೆ ಇಂಪಾರ್ಟೆಂಟ್ ಸಯಾನ್ ಕಟ್ಸೋದು, ಸಯಾನ್ ಹುಡುಕ್ತೀವಲ್ಲ, ಐ ಮೀನ್ ನೋಡಿ, ಇದು ಸಯಾನ್ ಕಸಿ ಕಟ್ಸ್ತೀವಲ್ಲ, ಇದು ಇಂಪಾರ್ಟೆಂಟ್. ಕೆಳಗಡೆ ಇರೋದಲ್ಲ, ಮೇಲ್ಗಡೆ. ಹಾಂ, ಯಾವತ್ತು ಯಾಕೆ ಸಯನ್ ಮೇಲೆ ಏನು ನರ್ಸರಿ ಒತ್ತಡ ಏನ್ಲಿ ನರ್ಸರಿ ಬಗ್ಗೆ ತಿಳ್ಕೊಬೇಕಂದ್ರೆ ನಾನು ಕೊಡ್ತಾ ಇರೋ ಸಯಾನ್ ಯಾವುದು, ನಾನು ಯಾವ ಸಯಾನ್ ಕಟ್ಟಿಸ್ತಾ ಇದ್ದೀನಿ, ಮುಖ್ಯವಾಗಿದ್ರು ಮದರ್ ಪ್ಲಾಂಟ್ ಎಲ್ಲಿ. ಪುಕ್ಷಟೆ ಯಾರು ತಗೊಂಡೋಗಲ್ಲ, ಪ್ರತಿಯೊಬ್ಬನೂ ಅದಕ್ಕೆ ಬಂಡವಾಳ ಆಗ್ತಾನೆ. ಒರಿಜಿನಾಲಿಟಿ ಕೇಳ್ಬೇಕು ತಾನೆ. ಸಂಪತ್ತ ಕೊಟ್ಟ ತಗೊಂಡೋದೆ, ರಾಮಣ್ಣ ಕೊಟ್ಟ ತಗೊಂಡೋದೆ, ಗಿಡ ಇಕ್ತೆ ಬಂದಿಲ್ಲ ಬತ್ತು ಸೆಕೆಂಡ್ರಿ. ನೀನು ಕೊಡ್ತಾ ಇರೋದು ಎಲ್ಲಿಂದ, ನೀನು ಮದರ್ ಪ್ಲಾಂಟ್ ಯಾವುದು, ನೀನು ನನಗೇನು ಕೊಡ್ತಾ ಇದೀಯಾ, ನೀನು ಅಬ್ಸರ್ವ್ ಮಾಡಿದ್ದೀಯ, ಇದ್ರ ಒರಿಜಿನಲ್ ಪಿಕ್ಚರ್ ನಿನ್ನ ಹತ್ರ ಅದ, ಕೇಳ್ಬೇಕು ತಾನೆ ಇದನ್ನು. ಬೇಸಿಕ್ಲೇ ಕೇಳ್ದಲೆ ಒಂಥರ ಮನೆ ತಗೊಂಡಾಗ ಎಲ್ಲ ಹೊಲ ತಗೊಂಡಾಗ ಮದರ್ ಡೀಡ್ ಹುಡುಕ್ತಾ ಇರ್ತಾರಲ್ಲ. ಹಾಂ, ಅದಕ್ಕಾದ್ರೂ ಹುಡುಕ್ತಿ, ಇದಕ್ಕೆ ಯಾಕೆ ಹುಡುಕಲ್ಲ? ಹೊಲ ತಗೊಂಡ್ಬಿಟ್ಟು ಮದರ್ ಡೀಡಲ್ಲಿ ಹಣ ನನ್ನ ಹೆಸರು ನಿನ್ನ ಹೆಸರು ಇರಲಿ, ಮೂಲ ಇಲ್ಲಿ ಅಂತ ಹುಡುಕ್ತಿರ್ತಾರೆ. ಸೊ ಗಿಡ ಇಲ್ಲಿದೆ, ಆದರೆ ಮೂಲ ಹುಡುಕ್ಬೇಕು. ನಾನು ಕರೆಕ್ಟ್ ಇದನ್ನೇ ಕೇಳೋದು. ಮೂಲ ಹುಡುಕಿದ್ಕೆ ಸರ್, ನೀವು ಇವತ್ತು ಈ ವೇಜಾಗಿ ಪೀಚ್ ಹುಡುಕ್ತಾ ಇರೋದು. ಮೂಲ ಹುಡುಕ್ದ ಕಣ್ಣು ಮುಚ್ಕೊಂಡು ತಂದು ಹಾಕ್ಬಿಟ್ರೆ ಅದೇ ಇಷ್ಟುದಾದ್ಮೇಲೆ ಪೀಚ್ ಹುಡುಕ್ಬೇಕಾಯ್ತದೆ. ಸರ್ ಇಲ್ಲಿ ಅದೇ ಹೇಳಿದ್ನಲ್ಲ ಸರ್, ನೀವು ಮುಂಚೆ ಒಂದು ಮಾತಂದ್ರೆ ಯಾರು ಕುಲ್ಡನಾಗಿ ಮಾಡ್ತಾನೆ ಅವ್ನು ಸತ್ಯ ದಡ್ಡ ಆಯ್ತವನೇ. ಏನು ನೇರವಾಗಿ ಅದ್ರ ಬಗ್ಗೆ ಥಿಂಕಿಂಗ್ ಮಾಡಿ ಉಪಯೋಗ ಮಾಡ್ತಾನೆ ಅವ್ನು ಖಂಡಿತ ಬುದ್ಧಿವಂತ ಆಯ್ತಾನೆ. ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂತ ಡಿಪೆಂಡ್ ಆಗಿ ಇಷ್ಟೇ ಸರ್. ಅಷ್ಟೇ, ಅದು ಯಾರು ಹೊಸದಾಗಿ ಯೋಚನೆ ಮಾಡ್ತಿದ್ದಾರೆ, ಹೌದು, ಹೊಸದು ಏನು ಮಾಡ್ತಾರೆ. ಮತ್ತು ಆ್ಯಕ್ಚುಲಿ ಏನು ಗೊತ್ತಾ, ಯಾರು ಗೆದ್ದಿರೋರ ಮಾತು ಕೇಳ್ತಾ ಇದ್ರಲ್ಲ ಅವ್ರು ಉದ್ಧಾರ ಆಗ್ತಾರೆ ಸರ್. ಹಾಂ, ಕೃಷಿ ನೀವೇನು ಮಾಡಿದ್ರಿ ಹೇಳಿ, 3 ವರ್ಷ ಏನು ಮಾಡಿದಾಗ ಊರಲ್ಲ ಅಲ್ದ್ರಲ್ಲ. ನಾಯಿ ಸುತ್ತದೆ ಅಂದರೆ ತಿಕ್ಕಲ್ ನಾಯಿ ಸುತ್ತಂಗೆ ಸುತ್ತೆ ಸರ್. ಸತ್ಯ ಇವತ್ತು ಹೇಳ್ತಾ ಇದ್ದೀನಿ, ಮನೆ ಸೇರಿಲ್ಲ ಸರ್. ನಮ್ಮ ಮಿಸ್ಸಸ್ನ ನಾನು ಈ ಮಾತು ಸುಳ್ಳಾದ್ರೆ ಹೋಗಿ ನನ್ನ ಮಿಸ್ಸಸ್ಸಲ್ಲಿ ಕೇಳಿ. ಸಂಪತ್ ಅವರು 3 ವರ್ಷ ತೋಟ ನಿಮ್ದೆಲ್ಲ ಬಿಟ್ಟ ಮೇಲೆ ಎಷ್ಟು ವರ್ಷಕ್ಕೆ ಮನೆ ಸೇರಿದ್ರು ನೆಟ್ಟಿಗೆ ಅಂತ. ಏನು ಮಾಡ್ತಿದ್ರಮ್ಮ ಅಂತ ಕೇಳ್ರಿ. ಊಟ ಮಾಡಿನೇ, ತಿಂಡಿ ತಿನ್ಬಿಟ್ಟು ಸ್ನಾನ ಮಾಡು ಮಲಗಿರಿ ಇಷ್ಟತ್ತಾದ್ರೂ. ಇಷ್ಟತಕ್ಕ ಒಂದು ನಿದ್ದೆ ಆಗಿರೋದಲ್ಲೇ ತಿರುಗು ನಮ್ಮ ಅಮ್ಮ ಬರೋರು, ಇಷ್ಟೊತ್ತಿಗೆ ಬರೋರು. ನನ್ನ ತಮ್ಮವ್ರದ್ದು ಹೋಟ್ಲು ಐತೆ, ನನ್ನ ತಮ್ಮವ್ರು ನೋಡ್ಕೊತಾರೆ. ಅಪ್ಪಾಜಿ ಕಾಲದಿಂದ ತಾತಾರ ಕಾಲದಿಂದ ಹೋಟ್ಲು, 45 ವರ್ಷದ ಹೋಟ್ಲು ಫೀಲ್ಡ್. ಬಟ್ ಅವ್ರು ಬೈತಾರೆ ಅನ್ನೋ ಕಾರಣಕ್ಕೆ ಎದ್ದು ಬಂದು ತೋಟದಲ್ಲಿ ಮಲಿಕೊಂಬಿಡಿನಿ, ಎಲ್ಲ ಹೋಗೋನೇನೋ ಅನ್ನಂಗೆ. ಏನೂ ಮಾಡಲಿಲ್ಲ.
ಯಾಕಂದ್ರೆ ಮೈಂಡ್ ಎಲ್ಲ ಬ್ಲ್ಯಾಂಕ್. ಫುಲ್ ಅಪ್ಸೆಟ್ ಆಗ್ಬಿಡ್ತು. ಏನಕ್ಕೆ ಅಂದರೆ ನನಗೆ ಇದು ಬುದ್ಧಿ ಕಲಿಸಿತ್ತುಂಡ ಇದೆ ಈ ಫ್ಲ್ಯಾಟೇ ಚಿಕ್ಕ ಇನ್ನು ಅಡಿಕೆ ಫ್ಲ್ಯಾಟು 6 ವರ್ಷ 7 ವರ್ಷ ಕೆಳಗಡೆ ಇದಕ್ಕೆ ಅಡಿಕೆ ಮಾಡಿಸಿದಾಗ 6 ವರ್ಷ 5 ವರ್ಷ ತುಂಬ 6 ವರ್ಷ. ಆ ಟೈಮಲ್ಲಿ ಅವೆಲ್ಲ ಒಂದು ಹಂತಕ್ಕೆ ಕ್ರಾಪ್ಗಳಲ್ಲಿ ಅಡಿಕೆ ಪಾಡಿಕೆ ಇತ್ತು, ಅದಲ್ಲೇ ಅಡಿಕೆ ಮಾಡಿಸಿದ್ದೆ ದೊಡ್ಡ ಫ್ಲ್ಯಾಟದ. ಬಟ್ಟು ಅವಾಗೇನಾಯಿತು, ಈ ಫ್ಲ್ಯಾಟ್ಗೆ ಒಂದು 60,000 ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಒಂದು ಸರಿ ಅಮೌಂಟ್ ತಗೊಂಡು ಮಡಗಿವ್ನಿ ಖರ್ಚಿಗೆ, ಲೇಬರ್ಗೆ ಔಷಧಿಗೆ ಏನಕ್ಕೆ ಅದೊಂದು 60,000 ದುಡ್ಡು ಎತ್ಕೊಂಬಂದಿಡೀನಿ. 60,000 ಆದಮೇಲೆ ನಾನು ಒಂದು ಸರಿ ಮಾರ್ಕೆಟಿಂದ ದುಡ್ಡು ತತ್ತಿದ್ದೆ ನಾನು. ಬಟ್ ನಾನು ಒಂದು ಸರಿ ಮಾರ್ಕೆಟಿಂದ ದುಡ್ಡು ತರೋ ಟೈಮ್ನಲ್ಲಿ ಇದನ್ನು ಟ್ಯಾಲಿ ಮಾಡೀನಿ, ಅದಕ್ಕೆ ಹಾಕಿ ಈ 60,000 ಐತೆ, ಈ 60,000 ನಾನು ಎತ್ಕೊಂಬಂದಿರೋದಕ್ಕಾಯಿತು, ಇದು ಎಕ್ಸ್ಪೆಂಡಿಷನ್ ಫುಲ್ ಖರ್ಚಾಯಿತು, ಎಷ್ಟು ಲಾಭ ಬಂದದೆ ಅಂತ 25,000 ಬುತ್ತಿ ತಿರ್ಗಾ ಓದ್ಕೊಂಡಿದ್ದೆ ತಲೆ ಮೇಲೆ ನಾನು. ಲಾಸು ಅಯ್ಯೋ 60 + 20 85. ನಾನೇನು ದುಡ್ದೆ? ಈ ವರ್ಷ 85,000 ಗೋತಾ ಹೊಡಿತು ನಂದು. ಆಮೇಲೆ ಏನಾಯಿತು, ಈ ಗೊಬ್ಬರದವರು ಔಷಧಿ ಅಂಗಡಿಯವರೆಲ್ಲ ಬಿಲ್ಲಿಂಗು ಕಂಪ್ಯೂಟರ್ ಸೆಕ್ಷನ್ ಬರೋಕೆ ಹಿಡಿತು. ಅಂತ ಗಂಟೆ ಬರೋ ಕೈಯಲ್ಲಿ ಬರೆದು ಕೈ ಕೊಡ್ತಿದ್ರು, ಪೆನ್ನಲ್ಲಿ ಬರೆದು ಕೈ. ಅದೇನಾಯಿತು, ಸೀದಾ ಏನು ಮಾಡ್ರು, ಬಿಲ್ಲಿಂಗ್ ಸೆಕ್ಷನ್ ಇತ್ತಲ್ಲ ನಮ್ಮದು ಡೀಟೇಲ್ ಹೊಡಿತಿದ್ದಂಗೆ ಹಿಸ್ಟ್ರಿ ಬರೋಕೆ ಹಿಡಿತು. ನಾನು ಈ ವರ್ಷ ಎಷ್ಟು ಲಕ್ಷ ವಿಷ ತಂದಿದ್ದೀನಿ, ಈ ವರ್ಷ ಎಷ್ಟು ಲಕ್ಷ ವಿಷ ಒಯ್ದಿದ್ದೀನಿ ಮತ್ತು ಕುಡ್ದಿದ್ದೀನಿ. ತೆಗೆದ್ರೆ 2.5-3 ಲಕ್ಷ ಇತ್ತು ಬಿಲ್ಲಿಂಗು. ಅಷ್ಟು ವಿಷ ಭೂಮಿಗೂ ಹಾಕೋದು ನಾವು ತಿನ್ನೋದು. ನಾವೆಂತ ಮುಟ್ಟಾಳ್ರು ಅನ್ನಿಸ್ತು ನಮಗೆ. ಆವಾಗಲೇ ಡಿಸೈಡೆಡ್ ಮಾಡಿ 3 ವರ್ಷ ಬಿಟ್ಟೆ ಪೈಲೆಲ್ಲ, ಮನೆಯೇ ಸೇರಲಿಲ್ಲ 3 ವರ್ಷ. ಸರ್ ಎಲ್ಲ ವಿಸಿಟಿಂಗ್ ಮಾಡ್ರೆ ಸತ್ಯ ಸರ್, ಅವತ್ತು ನೈಟೆಲ್ಲ ಫುಲ್ ಅಲ್ಲೇ ಕಾಲ ಕಳಿನೇ. ಈಗ ಉದಾಹರಣೆ ತಿಪ್ಟೂರು ಸದಾಶಿವಪ್ಪರು ತೋಟ ಮುಗಿಸ್ಕೊಳ್ಳಿನೇ. ಈಗ ಇಲ್ಲಿ ನೋಡಿದ್ರೆ ತಾರೆ ನೀವು ಬೈಯೋದು, ಮಾಗಡಿಗೆ ಹೋಗಿ ಗಾಡಿ ಹಾಕೊಳ್ಳೋದು, ಅಲ್ಲೆಲ್ಲ ಒಂಥರ ರೋಡೋಗೆ ಮಲಗಿರೋದು. ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿವ್ನಿ, ಅಲ್ಲೇ ಎಲ್ಲ ಟ್ಯಾಂಕಿ ಪಂಕಿ ಸಿಕ್ಕಿತ್ತವ, ಅಲ್ಲೇ ನಾವು ಹೋಟ್ಲಾಗ ಒಂದಿಷ್ಟು ತಿನ್ನಿವನೆ. ಅಲ್ಲಿ ಯಾರನ್ನ ಕೇಳಿನಿ, ಈ ತೋಟಗಾರಿಗೆ RSKಗೆ ಎಲ್ಲ ಹೋಗಿನಿ. ಸರ್ ಇಲ್ಲೆಲ್ಲ ರೈತರುಗಳು ಯಾರನ್ನ ಅವರ ಸರ್ ವಿಸಿಟ್ ಮಾಡ್ಬೇಕು ಸರ್, ಇಂಥವು ಅವ್ರು ಹೋಗಿ ಅಂದರೆ ಅಂಥತ್ತ ಕುಡಿಕೊಂಡು ಹೋಗಿವ್ನಿ. ಎಷ್ಟೇ ದೂರ ಆದ್ರೂ ಏನು ಅನ್ಸೋಕ್ಕಿಲ್ಲ, ನೋ ಇಂಟ್ರೆಸ್ಟ್ ಅನ್ಸೋದು. ಒಂದು ಸರಿ ಹೋದ್ರೆ ಮತ್ತೆ ಹೋಗಿಲ್ಲ, ಬಂದ್ಬಿಡಿ ವಾಪಸ್. ನನಗೆ ಒಂದು ಡೈರಿ ಕುಂತ್ಕೊಂಡು ಅದನ್ನೇ ನೋಟ್ ಮಾಡ್ತಾ ಹೋಗಿನಿ, ಅದ್ರ ಬಗ್ಗೆನೇ ಡಿಸ್ಕಷನ್ ಮಾಡಿ. ಅದು ಯಾವ ಮಟ್ಟಕ್ಕೆ ತಗೊಂಡೋಗಿ ಬಿಡ್ತಂದರೆ ನೋಡಿ ಸರ್, ಇವತ್ತು ಒಂದು ತೋಟಕ್ಕೆ ನಿಲ್ಲಿಸ್ ನಾನು ವರ್ಷಕ್ಕೆ 25 ನಾನು ನನ್ನ ನಗೋರು ನಮ್ಮ ಫ್ರೆಂಡ್ಗಳೇ ನನ್ನ ನಾರಾಯಣ ರೆಡ್ಡಿ ಅವ್ರು ಸತ್ತಾದ್ಮೇಲೆ ಸಾವಯವ ಸಂಪತ್ತವ್ರು ಎದುಳ್ತಾರೆ ಅನ್ನೋರು ತಕ್ಸಾರ ಮಾಡೋರು ನನ್ನ. ಅದು ಒರಿಜಿನಾಲಿಟಿ ನಿಜನೇ ಆಗೋಯ್ತು. ಸೊ ನಾರಾಯಣ ರೆಡ್ಡಿ ಅವ್ರು ನೆಕ್ಸ್ಟ್ ನೀವೇ? ಅದಕ್ಕೂ ನಾನಂತೂ ಹೇಳ್ಕೊಳ್ಳಲ್ಲ ಖಂಡಿತ, ಯಾಕೆಂದ್ರೆ ಅದು ಮಹಾನ್ ಮೇಧಾವಿ, ಅದು ಬುದ್ಧಿಜೀವಿ, ಅದು ಆಲದ ಮರ. ಅದ್ರದ್ದೊಂದು ಬ್ರಾಂಚ್ ಆಗೋಕ್ಕೂ ನಾವು ಆಗಲ್ಲ ಸರ್, ಅದು ಕಷ್ಟ ಸಿಕ್ಕಾಪಟ್ಟೆ. ಯಾಕೆಂದ್ರೆ ನಾರಾಯಣ ರೆಡ್ಡಿಗೆ ಇದ್ದಿದ್ದು ಬ್ರಿಲಿಯಂಟ್ ಎಷ್ಟದೆ ಅಂದರೆ, ನೀವು ಹತ್ರದಿಂದ ನಾರಾಯಣ ರೆಡ್ಡಿ ವಿಸಿಟ್ ಮಾಡಿದ್ರೆ ಯಾವತ್ತ? ನೋಡಿಲ್ಲ ಸರ್, ನಾವು ವಿಡಿಯೋ ನೋಡಿರೋದು ಸರ್. ಅಲ್ಲ, ಹತ್ರದಿಂದ ಹೋಗಿ ವಿಡಿಯೋ ಮಾಡಿದ್ರೆ ಯಾವತ್ತ? ಇಲ್ಲ ಸರ್, ಹಿಂಗೆ ಯೂಟ್ಯೂಬಲ್ಲಿ ವಿಡಿಯೋ ನೋಡೋದು ಅಷ್ಟೇ ಸರ್. ನಾರಾಯಣ ರೆಡ್ಡಿ ಅವ್ರ ನಾಲೆಡ್ಜ್ ಎಷ್ಟಿತ್ತಂದರೆ, ನಾನು ನೀವು ಆಗಿದ್ದೀರೋ ಗೊತ್ತಿಲ್ಲ ನನಗೆ ಅಂತೂ, ನಿಮ್ಮ ವಿಡಿಯೋಸಲ್ಲಂತೂ ಸುಮಾರು ನೋಡಿದ್ದೀನಿ. ಬಟ್ ಅವರು ಒಬ್ಬ PhD ಸೈಂಟಿಸ್ಟು ಏನು ಮಾಡೋಕ್ಕಲ್ಲ ಸರ್ ಅವ್ರ ಮುಂದೆ, ಭಯಂಕರ ಸರ್ ಅವರು. ಕೆಲವು ಸೈಂಟಿಸ್ಟ್ಗಳು ಆ ವರ್ಡ್ಗಳು ಹೇಳೋಕ್ಕೆ ತಡ್ಕಾಡೋರು ಸರ್, ಅಷ್ಟೇ ಸರ್. ನಾನು ಕಲ್ತಿದ್ದೆ ಸರ್, 3 ದಿವಸ 4 ದಿವಸ ಅಲ್ಲೇ ಇದ್ದೀನಿ ಸರ್. ಅವ್ರು ಎಕ್ಸ್ಪೆಂಡೇಷನ್ ಒಂದು ಖರ್ಚು ಮಾಡೋರು. ಬಟ್ ನಾನು ಸರ್ ತೋಟ ವಿಸಿಟಿಂಗ್ ಕೊಡಿಸಿದ್ರು, ನಾನು ಖರ್ಚು ಚಾರ್ಜಸ್ ಮಾಡಲ್ಲ. ಬರ್ಬೋದಾ? ಹೌದು ಸರ್, ಪ್ರತಿ ಭಾನುವಾರ ಶನಿವಾರ ವಿಸಿಟಿಂಗ್ ಡೇ ಅಂತಲೇ ಕೊಟ್ಟಿದ್ದೀನಿ ಸರ್. ನಮ್ಮ ಗುರುಗಳು ನನ್ನ ಹತ್ರ ದುಡ್ಡು ಇಸ್ಕೊಂತಿರಲ್ಲ ಸರ್, ಯಾಕೆಂದರೆ ಇಲ್ಲಿ ದುಡ್ಡಿರೋ ರೈತನು ಬರ್ತಾನೆ, ದುಡ್ಡಿಲ್ದ ರೈತನು ಬರ್ತಾನೆ. ಪಾಪ ಅವನಿಗೆ ಒಂದು ಆಸೆ ಇರ್ತದೆ, ನಾನೊಂದು ತೋಟ ಮಾಡ್ಬೇಕಂತ. ನಾನು ಅವತ್ತು ಹೋಗಿದ್ದಿನ ನನ್ನ ಹತ್ರ ದುಡ್ಡಿರೋಕ್ಕಿಲ್ಲ, ನಾನಾದರೂ ಪರಿಶ್ರಮ ಪಟ್ಟಾದರೂ ಹೋಗಿವ್ನಿ. ಯಾಕೆಂದರೆ ಈಗ ನಾ ಬಂದೂರು ಕೃಷ್ಣಪ್ಪ 250 ರೂಪಾಯಿ ಫೀಸ್ ಮಾಡಿದ್ರು, ಕೊಟ್ಟೆ. ಬಟ್ ನಾನು ಕಾರಿಗೆ ಪೆಟ್ರೋಲ್ ಹುಯ್ಕೊಂಡು ಹೋಗೋಷ್ಟು ತಾಕತ್ತಿರಲಿಲ್ಲ, ಹಂಗಾಗಿದ್ದ ಪರಿಸ್ಥಿತಿ ಅವತ್ತು. ಅಂಥ ಪರಿಸ್ಥಿತಿ ಬಂದಿರೋರು ಇರ್ತಾರೆ, ಬರ್ದೋರು ಇರ್ತಾರೆ. ಬಟ್ ಇನ್ನೊಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ, ದುರುಪಯೋಗ ಮಾಡ್ಕೊಂಬೇಡಿ ನಮ್ಮ ಟೈಮ್. ಈ ಕೆಲವ್ರು ಏನು ಮಾಡ್ತಾರೆ, ಸ್ಯಾಟರ್ಡೆ ಸಂಡೇ ಒಂದು ಟ್ರಿಪ್ ಹೋಗಬೇಕು, ಆ ಟ್ರಿಪ್ ಹೋಗೋ ಬದಲು ಟೈಮ್ ಪಾಸ್ಗೆ ಅಂತ ತೋಟಕ್ಕೆ ಬರ್ತಾರೆ. ಅವ್ರು ತೋಟ ಮಾಡಬೇಕು ಅಂತ ಏನಿರಲ್ಲ. ಇಲ್ಲ ಸರ್, ನನಗಾಗವ್ರೆ ಸರ್, ಅದು ನನಗೆ ಟೈಮ್ ಪಾಸಿಗೆ ಬರೋದು. ಅದು ನಾನು ಅದು ಹೇಳಲ್ಲ, ನನಗಾಗವ್ರು ಸರ್. ಅವರು ಟೈಮ್ ಪಾಸಿಗೆ ಬಂದು ತೋಟಕ್ಕೆ ಹೋಗೋರೆ. ನನ್ನ ಒಂದು ದಿನದ ಪರಿಶ್ರಮ ಪೂರ ವೇಸ್ಟ್ ಅವ್ರಿಗೆ. ಬಟ್ ನೀವು ಯಾರೇ ಬಂದು ಹಿಂಗೆ ಎಕ್ಸ್ಪ್ಲೈನ್ ಮಾಡ್ತೀರಾ, ನಮ್ಮ ಮಾಡ್ತಾ ಇರಲಿಲ್ಲ ಹಿಂಗೆ? ಖಂಡಿತ ಸರ್, ನಿಮ್ಗಲ್ಲ, ನಾನು BSc ಮತ್ತು MSc ಅಗ್ರಿ ಹುಡುಗರು ನಾನು ಟೀಚಿಂಗ್ ಕೊಡ್ತೀನಿ, ಖಂಡಿತ ಕೊಡ್ತೀನಿ ಸರ್. ಎಕ್ಸ್ಪ್ಲೈನ್ ವರ್ಮಿ ವಾಶ್, ವರ್ಮಿ ಕಾಂಪೋಸ್ಟ್, ವರ್ಮಿನಲ್ಲಿ ಎಷ್ಟು ವಿಧ, ನೀವು ಜೀವಾಮೃತ ಮಾಡ್ಕೊಳ್ಳೋದು ಹೇಗೆ, ಘನಾಮೃತ, ಪಂಚಗವ್ಯ, ಗೋಕೃಪಾಮೃತ ಇವೆಲ್ಲ ಹೇಗೆ, ಮತ್ತು ಸಾವಯವ ಹೊದಿಕೆ ಹೇಗೆ, ಈ ಥರ ಎಲ್ಲ ಎಕ್ಸ್ಪ್ಲೈನ್ ಕೊಟ್ಕೊಂಡು ಹೋಗ್ತೀನಿ, ಯಾವ ಕೃಷಿಗೆ ಯಾವ ಕೃಷಿ ಅಂತ. ಬಟ್ ನನ್ನಲ್ಲೇನೋ ನಮ್ಮ ಗುರುಗಳು ಕಲಿಸಿರೋದು ನಾನು ದಾರಿ ಅಷ್ಟೇ ನಾನು ಹೇಳ್ಕೊಳ್ಳೋದು. ನಾನು ಯಾವುದೇ ಕಾರಣಕ್ಕೂ ಚಾರ್ಜಸ್ ಥರ ಹೋಗಲ್ಲ. ಬಟ್ ಅದನ್ನು ದಯವಿಟ್ಟು ಮಿಸ್ಗೈಡ್ ಮಾಡ್ಕೋಬೇಡಿ. ಸೊ ನಿಮ್ಮ ಸಮಯನ ದುರುಪಯೋಗ ಪಡಿಸ್ಕೋಬೇಡಿ. ಯಾಕೆಂದರೆ ನಾನು ಪ್ರತಿ ದಿವಸಕ್ಕೂ 3 ಅವರ್ ನನ್ನ ಟೈಮ್ ವೇಸ್ಟ್ ಆಯ್ತು ಅಂದರೆ ನನ್ನ ಕೆಲಸ ಸ್ಟಾಪ್ ಆಯ್ತು. ಅದಕ್ಕೆ ಶನಿವಾರ ಭಾನುವಾರ ಮಾತ್ರ ಫೀಲ್ಡ್ ವಿಸಿಟ್ ಇಟ್ಕೊಂಡೆ. ಏನು ಟೈಮು? ಇಲ್ಲಿ ಮಾರ್ನಿಂಗ್ 8 ಗಂಟೆಯಿಂದನೂ ಸ್ಟಾರ್ಟ್ ಮಾಡ್ತೀನಿ ಸರ್. ಬರ್ತಾ ಇರ್ತಾರೆ? ನಾನು ಅವ್ರು ಬರಲಿ ಇವ್ರು ಬರಲಿ ಇಲ್ಲ ಸರ್, ಖಂಡಿತ ಬರ್ತಾರೆ. ನಿಮ್ಮ ನಂಬರ್ ಹಾಕ್ಲಾ? ಹಾಕಿರಿ ಸರ್. ತುಂಬ ಜನ ಬಂದ್ಬಿಡ್ತಾರೆ ಸರ್, ಬರಲಿ ಹಾಕಿರಿ ಸರ್, ನೋ ಟೆನ್ಷನ್. ಓಕೆ, ನಾನು ಚಾರ್ಜಸ್ ಇಲ್ಲ, ಫ್ರೀಯಾಗಿ ಮಾಡ್ತೀನಿ. ಬಟ್ ನನ್ನ ಸಮಯ ನೀನು ದುರುಪಯೋಗ ಮಾಡ್ಕೊತಾ ಇದ್ದೀನಿ ಅಂತ ನೀನು ಮಾಡ್ಕೊಡ್ದ ಬದುಕ, ಅದಕ್ಕೆ ಸಕ್ಸಸ್ ಪಾಯಿಂಟ್ ಇದ್ರೆ ಮಾತ್ರ ನೀನು ಬಾ. ಸೊ ನಿನಗೆ ನಿಜಕ್ಕೂ ಉದ್ದೇಶ ಇರಬೇಕು, ಏನೋ ನಾನು ಮಾಡ್ತೀನಿ ಅನ್ನೋ ಉದ್ದೇಶ ಇರಬೇಕು, ನನ್ನ ವೇಸ್ಟ್ ಮಾಡಬೇಡ ನೀನು.
ನಿನ್ನ ಸಮಯನ ನೀನು ಅದಕ್ಕೆ ಮುಡುಪಾಗಿಡ್ತೀನಿ ಅಂದರೆ ಬಂದು ನಿಜ ಅಲ್ವಾ ಸರ್? ಕರೆಕ್ಟ್ ಸರ್ ನನಗೆ ಅದೇ ಆಯಿತು. ಎಕ್ಸ್ಪ್ಲನೇಷನ್ ಯಾವುದೋ ಒಂದು ಪಾಪ ನಮ್ಮ ಕೃಷಿ ಬದುಕು ವಿನೋದ್ ಸರ್ ಕಡೆಯಿಂದ ಆಗಿದ್ದಿದ್ದು, ಅವರು ಮಾಡಿಸ್ಬಿಟ್ಟು ಹೋದ್ರು. ಅದಾದಮೇಲೆ ಒಂದು 15 ದಿನಕ್ಕೆ ಫೋನ್ ಬರೋಕೆ ಬಂದು ಒಂದೇ ಸಮ ಫೋನ್ ಬಂತು. ಅವನು ಏನು ನಾನು ಮಿಸ್ಗೈಡ್ ಮಾಡ್ಕೊಂಡ್ರೆ ಅವ್ರು ಹೆಂಗೆ ಮಾಡ್ಕೊಂಡ್ರಂದ್ರೆ, ಅಲ್ಲಿ ಏನು ಕೆಲ್ಸಕ್ಕೆ ಬಾರ್ದವ್ರು ಇಬ್ಬರು ಬಂದರು. 3 ಅವರ್ ಸುಮ್ಮನೆ ತೋಟ ಸುತ್ತಾಡಿದ್ದು. ಆಮೇಲೆ ತಿರ್ಗಾ ರಿಟರ್ನ್. ಅವ್ರದ್ದೊಂದು ಫೋನು ಇರೋಲ್ಲ. ನನಗೆ ಗೊತ್ತಾಗ್ತದೆ ಸರ್, ಇವ್ರು ತೋಟಕ್ಕೆ ಬಂದವ್ರೆ, ಇವ್ರು ವಿಸಿಟಿಂಗ್ ಸುಮ್ಮನೆ ಅಡ್ಡಾಡಿಗೆ ಬಂದವ್ರು. ನನಗೆ ಫಸ್ಟ್ ಪಕ್ಕಕ್ಕೆ ತಿಳಿತದೆ ಇವ್ರು ಇದಕ್ಕೆ ಬಂದವ್ರೆ. ನಾನು ಕೆಲವು ಸರಿ ಕೆಲವ್ರನ್ನ ಹೋಗಿ ನೋಡ್ಕೊಂಬಂದು ಬಿಡೋಗಪ್ಪ ಜೀನ್ ಬಿಡ್ತೀನಿ. ಈಗ ನಾನು ಟೈಮ್ ಪಾಸಲ್ಲಿ ಬಂದಿದ್ದೀನ ಸುಮ್ಮನೆ? ಖಂಡಿತ ಇಲ್ಲ ಸರ್, ಅದು ನಮ್ಗೆ ಅರ್ಥ ಆಯ್ತದೆ. ನಾನು ನಿಮಗೆ ಅಂತ ಹೇಳ್ತಾ ಇಲ್ಲ, ಜನಕ್ಕೆ ಅದು ಹೆಂಗೆ ಮಿಸ್ಗೈಡ್ ಮಾಡ್ಕೋತಾರೆ ಅಂದರೆ ನೀವು ನೋಡ್ಬೇಕದು ಸಹ. ಒಂದ್ಸರಿ ನಿಮ್ಮನ್ನ ಆ ಥರ ಮಾಡ್ಕೊಳ್ಳೋ ಟೈಮ್ನಾಗ ನಾನು ನಿಮ್ಗೆ ವಿಡಿಯೋ ಮಾಡಿಸ್ಬೇಕಾಯ್ತದೆ. ಏನು ಸರ್ ಮಾಡಿದ್ದೀರಾ? ನಾನೇನು ಮಾಡಿಲ್ಲ. ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಯೋಚನೆ ಮಾಡ್ತಾಯಿದ್ದೀನಿ. ಯೋಚನೆ ಮಾಡಿ ಏನು ಮಾಡ್ತೀರಾ ಸರ್? ಇಲ್ಲ ನೋಡೋಣ ಸರ್. ಇಲ್ಲಿ ಒಂದು ಕತೆ ಆಯಿತು. ಗಂಡ ಹೆಂಡತಿ ಇಬ್ಬರು ಬಂದರು ತೋಟಕ್ಕೆ. ಅಯ್ಯಪ್ಪ ಗಾಡಿ ಬಿಟ್ಟು ಅಡಿಕಲಿಲ್ಲ. ಯಮ್ಮನಿಗೆ ತುಂಬ ಮೈಂಡ್ ಸೆಟ್, ತೋಟ ಮಾಡಬೇಕಂತ ಹುಚ್ಚು. ಎಷ್ಟೆಷ್ಟೋ ರಿಕ್ವೆಸ್ಟ್ ಮಾಡ್ಕೊಂತ ಯಮ್ಮ ಅಡಿಕಲಿಲ್ಲ. ನಾನು ಹೋಗಿ ಕಾರಲ್ಲಿ ಕೂತಿದ್ರು. ಸರ್ ಬನ್ನಿ ತೋಟಕ್ಕೆ. ಇಲ್ಲಪ್ಪ ಆಗಲ್ಲ, ನೀವು ಹೋಗಿ ಬನ್ನಿ, ನೀವು ನಮ್ಮ ಮಿಸ್ಸಸ್ ಬಂದವ್ರು ಹೋಗಿ ಬನ್ನಿ. ನಮ್ಮ ತೋಟನೇ ಎ ಸಿ ಇದ್ದಂಗೆ, ಅದರೊಳಗೆ ಎ ಸಿ ಹಾಕೊಂಡು ಕೂತಿದ್ರು ಗಾಡಿಯಲ್ಲಿ ಮಾಡಿ. ನಾನು ಏನು ಹೇಳೋದು, ಅವ್ರ ಪಾಪ ಮಂದಾಟ ಆಯ್ತು. ಬಂದರು ಅಲ್ಲಿಂದ ತೋಟ ಎಕ್ಸ್ಪ್ಲೇನ್ ಮಾಡ್ಕೊಂಡು ಇಲ್ಲಿಗೆ ಬಂದು ಇಲ್ಲಿಗೆ ಮಾಡ್ಕೊಳೋಷ್ಟಕ್ಕೆ ಅಯ್ಯಪ್ಪ ಬಂದು ಒಂದು ಅರ್ಧ ಗಂಟೆ ನಮ್ಮ ತೋಟದೆಲ್ಲ ಬೆಳೆಸ್ಕೊಂಡು ಅಲ್ಲಿಗೆ ಹೋದ್ರು. ಸರ್ ಅವ್ರು ಇವತ್ತು ಸತ್ಯವಾಗ್ಲೂ ತೋಟನ ಅವರೇ ಬಂದು ಗಿಡ ಪರ್ಚೇಸ್ ಮಾಡ್ತಾವ್ರೆ. ಅವರೇ ನಿಂತು ಎಲ್ಲ ಯಮ್ಮ 2 ಗಿಡ ಕೇಳ್ತು. ಸರ್ 2 ಗಿಡ ಕೊಡಿ ಸರ್, ಎಲ್ಲ 2 ಅಂತ. 5 ಗಿಡ ತಗೋ ಎಲ್ಲ ಅಂತ ಹೇಳಿದ್ರು. ಅವರೇ ನಿಂತು 5 ಗಿಡನೂ ಪರ್ಚೇಸ್ ಮಾಡ್ಕೊಂಡ್ರು. ಅವರೇ ನಿಂತು ಆ ಯಮ್ಮ ಬರ್ತಾಯಿಲ್ಲ. ಇವತ್ತು ಅವರೇ ನಿಂತು ತೋಟ ಮಾಡಿಸ್ತಾರೆ. ಯಾವ ಊರಲ್ಲಿ? ಇಲ್ಲಿ ಹುಲಿದುರ್ಗದಿಂದ ಪಕ್ಕ, ಮಗಡಿ ಹುಲಿದುರ್ಗದಿಂದ ಪಕ್ಕ. ಈ ಇಬ್ರು ಇಂಜಿನಿಯರ್ ಗಂಡ ಹೆಂಡ್ತಿ ಇಬ್ರು. ಅವ್ರ ಮೈಂಡ್ ಸೆಟ್ ಯಾವ ಮಟ್ಟಕ್ಕೆ ಇತ್ತಂದರೆ, ತೋಟನೇ ನನಗೆ ಬೇಡ, ನನಗೇನೋ ಒಂದು ಫಾರ್ಮ್ ಏನಿದೆ ನಾನು ಅಷ್ಟೇ, ಅವಳೇನೋ ಮಾಡ್ಕೊಳ್ಳಿ ಅನ್ನೋ ಥರ ಇತ್ತು. ಬಟ್ ಅವರು ಸತ್ಯ ಅಮ್ಮ ಹೇಳ್ತೈತೆ ಫೋನ್ ಮಾಡ್ತಾಗ ಯಾವಾಗ, ನಮ್ಮ ಯಜಮಾನರು ಫುಲ್ಲು ತೋಟಕ್ಕೆ ಇನ್ವಾಲ್ವ್ ಆಗಿಬಿಟ್ಟವ್ರೆ ಕಾರಣ ಅಷ್ಟು ಚೆನ್ನಾಗಿ ಇದಾಯ್ತು ಅಂತ. ಸರ್ ನಾವು ಯಾರೋ ಒಬ್ಬರನ್ನ ಉದ್ಧಾರ ಮಾಡೋದಲ್ಲ, ನಾವು ಒಂದು ಸ್ವಲ್ಪ ಮಂದಟ್ಟ ಆಯ್ತಾ ಇರ್ತದೆ. ನಾವು ಪ್ರತಿದಿನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ರಿಂದ ನಮಗೂ ನಾಲೆಡ್ಜ್ ಡೆವಲಪ್ ಆಯ್ತದೆ. ಹೇಳಿ ನಮ್ಗೆ ಇನ್ನೊಂದು ಗಟ್ಟಿ ಆಗ್ತದೆ. ಆಮೇಲೆ ಯಾವ ಕಾರಣಕ್ಕೂ ಕೆಮಿಕಲ್ ಸ್ಮೆಲ್ನೇ ತಗೊಳಕ್ಕಾಗಲ್ಲ, ಹಂಗಾಗ್ಬಿಟ್ಟೈತೆ ನಮಗೆ. ಈಗ ಯಾರನ್ನ ಕೆಮಿಕಲ್ ಸ್ಮೆಲ್ ಕೊಟ್ಟರೆ ಬೇರೆ ಈಗ ನೀವು ಆಜು ಬಾಜಲ್ಲಿ ಏನೋ ಮಾವಿನ ತೋಟಕ್ಕೆ ಯಾರೋ ಸ್ಮೆಲ್ ನೋಡಿದವ್ರೆ ಅಂದ್ರೆ ನಮಗೆ ಇಲ್ಲಾಲೆ ಚೆಕ್ ಹೊಡಿತು ಅಷ್ಟೇ. ಆ ಮಟ್ಟಕ್ಕೆ ಅಂದರೆ ಹೊಡಿತೀರ ಸರ್? ಬಿಡಿ ಸರ್, ಅದು ನಾವು ವಿಷ ಕುಡ್ದು ಈ ಮಟ್ಟಕ್ಕೆ ಅನಿಸ್ತದೆ ನಮಗೆ. ವಿಷ ಕುಡ್ದಿದ್ದವ್ರು ನಾವು ಈ ಮಟ್ಟಕ್ಕೆ ಬಂದ್ವ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.